ನಮಸ್ಕಾರ ವೀಕ್ಷಕರೇ, ನಾವು ಇಂದು ಧ್ಯಾನದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನದಲ್ಲಿದ್ದೀವಿ. ಈಗ ನಾವು PMC ಸ್ಟುಡಿಯೋಯಿಂದ ಧ್ಯಾನ ಯಾವ ವಯಸ್ಸಿನವರಿಗೆ ಅವಶ್ಯಕತೆ ಇದೆ, ಯಾವ ಕ್ಷೇತ್ರದಲ್ಲಿ ಇರೋವರಿಗೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಾವು ಬ್ರಹ್ಮರ್ಷಿಗಳು ಹಾಗೂ ಅನುಭವಸ್ಥರು ಆಗಿರ್ತಕ್ಕಂತಹ ಪ್ರೇಮ್ನಾಥ್ ಸರ್ ಅವರಿಂದ ತಿಳ್ಕೊಳ್ಳೋ ಒಂದು ಪ್ರಯತ್ನ. ಸರ್ ಅವರಿಗೆ ಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಧ್ಯಾನದ ಬಗ್ಗೆ ಎಷ್ಟೆಲ್ಲ ತಿಳ್ಕೊತಿದ್ರೂ ಸಹ, ಎಷ್ಟೆಲ್ಲ ನೀವು ತಿಳಿಸ್ತಿದ್ರೂ ಸಹ ಇನ್ನಷ್ಟು ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ಮತ್ತು ಅಸ್ಪಷ್ಟತೆಯನ್ನು ಪಡ್ಕೊಂಡಾಗ ಎಲ್ಲೂ ಗೊಂದಲ ಅನ್ನೋದಿಲ್ಲದಿರ ಸರಾಗವಾಗಿ ನಮ್ಮ ಧ್ಯಾನ ಸಾಧನೆ ಸಾಗಬೇಕು ಅನ್ನೋ ಒಂದು ಆಸಕ್ತಿಯಿಂದ ಈಗ ನೀವು ಸ್ವಲ್ಪ ವಿಷಯಗಳು ಯಾವ ವಯಸ್ಸಿನವರಿಗೆ ಧ್ಯಾನದ ಅವಶ್ಯಕತೆ ಇದೆ ಅನ್ನೋದು ಮತ್ತು ಯಾವ ಕ್ಷೇತ್ರದಲ್ಲಿರೋರಿಗೆ ಈ ಧ್ಯಾನ ಹೇಗೆ ಅದು ಉಪಯೋಗ ಆಗುತ್ತೆ, ಸಹಕಾರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ವಿನಂತಿ ಸರ್. ಎಲ್ಲ ಮನುಷ್ಯರಿಗೆಲ್ಲರಿಗೆ ಧ್ಯಾನದ ಅವಶ್ಯಕತೆ ಇದೆ. ಯಾಕಂದರೆ ಜೀವನಗಳು ಎರಡು, ಭೌತಿಕ ಜೀವನ, ಆಧ್ಯಾತ್ಮಿಕ ಜೀವನ. ಈ ಭೌತಿಕ ಜೀವನದಲ್ಲಿ ನಮಗೆ ಏನು ಬೇಕು ಅಂತ ತಿಳ್ಕೋಬೇಕಂದ್ರೆ ಜ್ಞಾನ ಬೇಕು. ಭಗವಂತ ಪ್ರತ್ಯಕ್ಷವಾದರೇನು ನಿನಗೇನು ಬೇಕು ಅಂತ ಕೇಳಿದರೆ ಕನ್ಫ್ಯೂಷನ್, ಏನು ಬೇಡ್ಕೋಬೇಕು ಅಂತ. ಅದಕ್ಕೆ ಏನು ಬೇಕಂದರೆ ಜ್ಞಾನ ಬೇಕು. ಈ ಜ್ಞಾನ ಪುಸ್ತಕ ಓದಿದರೆ ಪಂಡಿತ ಜ್ಞಾನ, ಧ್ಯಾನ ಮಾಡಿದರೆ ಆತ್ಮಜ್ಞಾನ. ಆತ್ಮಜ್ಞಾನ ಆನಂದ ಕೊಡುತ್ತೆ. ಈ ಜ್ಞಾನ ಹೊಂದಕ್ಕೆ ಮಾಡೋ ಕೆಲಸದ ಧ್ಯಾನವೇ ಆಧ್ಯಾತ್ಮಿಕ ಜೀವನ. ಆಧ್ಯಾತ್ಮಿಕ ಜೀವನ ಅಂದರೆ ಏನೇನೂ ಇಲ್ಲ, ಧ್ಯಾನ ಮಾಡೋದು. ಭೌತಿಕ ಜೀವನ, ಆಧ್ಯಾತ್ಮಿಕ ಜೀವನ, ಎರಡು ಜೀವನಗಳಿದ್ದಾವೆ. ಈ ಭೌತಿಕ ಜೀವನ ಮನುಷ್ಯರಿಗೆಲ್ಲರಿಗೂ ಇದೆ, ಅದೆಲ್ಲರಿಗೂ ಪರಿಚಯ ಇದೆ, ಎಲ್ಲರಿಗೂ ಇದು ಬೇಕಿದೆ ಈ ಜೀವನ. ಆದರೆ ಪ್ರಾಣಿಗಳು ಆನಂದವಾಗಿದ್ದಾವೆ, ಸಹಜವಾಗಿದ್ದಾವೆ. ಜ್ಞಾನ ಬುದ್ಧಿ ಇಲ್ಲ ಪ್ರಾಣಿಗಳಿಗೆ, ಆದರೆ ನಾವು ಸಹಜವಾಗಿದ್ದಾವೆ. ಮನುಷ್ಯನಿಗೆ ಬುದ್ಧಿ ಇದ್ರೇನು ಸಹಜವಾಗಿಲ್ಲ. ಪ್ರಾಣಿ ಕೋಟಿಗಿಂತ ಮನುಷ್ಯರಿಗೆ ಹೆಚ್ಚು ಬುದ್ಧಿವಂತರು ಆದರೂ ಸಹ ಪ್ರಾಣಿಗಳಿಗೆ ಮನಸ್ಸಿದೆ, ಬುದ್ಧಿ ಇಲ್ಲ. ಬುದ್ಧಿ ಇರೋದು ಮನುಷ್ಯರಿಗೆ. ಈ ಬುದ್ಧಿ ನಾವು ಉಪಯೋಗಿಸ್ಕೊತಾ ಇಲ್ಲ, ಆ ಬುದ್ಧಿಗೆ ಸಂಬಂಧ ಇರೋ ಜ್ಞಾನ ಹೊಂದುತ್ತಾ ಇಲ್ಲ. ಅದಕ್ಕೆ ಭೌತಿಕ ಜೀವನದಲ್ಲಿ ದುಃಖ. ಹಾಗಾಗಿ ಯಾವ ವಯಸ್ಸಿನಿಂದ ಧ್ಯಾನ ಪ್ರಾರಂಭ ಮಾಡಿದರೆ ಅನುಕೂಲಕರವಾಗಿರುತ್ತೆ ಸರ್? ಯಾವ ವಯಸ್ಸವರಿಗೆ ದುಃಖ ಬೇಕು? ಯಾರಿಗಿರಲ್ಲ ಅಂತೀರಾ ಸರ್? ಎಲ್ಲರಿಗೂ ಇರುತ್ತೆ ಸರ್. ಚಿಕ್ಕ ಮಕ್ಕಳಿಗೆ ಏನು ರೋಗ ಬರಲ್ವಾ? ಬರುತ್ತೆ ಸರ್, ಇರುತ್ತೆ, ಬರುತ್ತೆ. ಎಲ್ಲರಿಗೂ 5 ವರ್ಷದ ಹುಡುಗನಿಂದ ಧ್ಯಾನ ಮಾಡಬೇಕು. ಅಷ್ಟುವರೆಗೆ ಅವ್ರಿಗೇನು ಗೊತ್ತಿಲ್ಲ. 5 ವರ್ಷದ ಹುಡುಗನಿಂದ ಅವಶ್ಯಕತೆ ಇದೆ ಅಂತೀರಾ? ಇವಾಗ ನಾನು ಹೇಳ್ತೀನಿ, ಆಂಜನೇಯ ಸ್ವಾಮಿ 2 ವರ್ಷದ ಹುಡುಗಿರುವಾಗ ಧ್ಯಾನ ಕೂತ್ಕೊಂಡ್ರು. ಅವ್ರ ತಾಯಿ ಧ್ಯಾನ ಹೇಳ್ಕೊಟ್ರು. ಅವರು ಉಸಿರಾಟ ಗಮನ ಮಾಡಿ ವಾಯುಪುತ್ರರಾದರು. ಶಕ್ತಿಯನ್ನು ತುಂಬಿಕೊಂಡು ಹನುಮಂತ ಶಕ್ತಿಮಂತರಾದರು. ಇನ್ನೂ ಸಾಧನೆ ಮಾಡ್ತಾ ಮಾಡ್ತಾ ಅಂಜನದಿಂದ ನೋಡೋರ ನಂತರ ಆಂಜನೇಯ, ದಿವ್ಯನೇತ್ರ ದರ್ಶನದಿಂದ ನೋಡೋರನ್ನ ಆಂಜನೇಯ ಅಂತಾರೆ. ಇನ್ನೂ ಸಾಧನೆ ಮಾಡ್ತಾ ಮಾಡ್ತಾ ನಿರ್ಭಯರಾದರು, ಸಿದ್ಧ ಪುರುಷರಾದರು, ಭಗವಂತ ಆದರು. ಹಾಗಾಗಿ ನೀವು ಹೇಳೋದು ನೋಡಿದರೆ ಸರ್, ಚಿಕ್ಕ ವಯಸ್ಸಿನಿಂದ ಧ್ಯಾನ ಅಭ್ಯಾಸ ಮಾಡಿದರೆ ನಾವು ಮಾನವನಿಂದ ಮಾಧವನಾಗೋದಕ್ಕೆ ಸಾಧ್ಯ, ಸುಲಭ. ಎಷ್ಟು ವಯಸ್ಸು ಕಡಿಮೆ ಇದ್ದರೆ ಧ್ಯಾನ ಅಷ್ಟು ಸುಲಭ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಮನಸ್ಸೇ ಇರಲ್ಲ. ಚಿಕ್ಕ ಮಕ್ಕಳು ನಾವು ದೇವರು ಅಂತೀವಿ. 7 ವರ್ಷ ಆದಮೇಲೆ ಮತ್ತೆ ಮನುಷ್ಯರಾಗ್ತಾರೆ. ಮನಸ್ಸಿನ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಮಕ್ಕಳನ್ನೇನಂತೀವಿ? ದೇವರಂತೀವಿ. ಮತ್ತೆ ದೇವರೇನಾಗ್ತಾ ಇದಾರ? ಮಾನವರಾಗ್ತಾ ಇದ್ದಾರೆ. ಮಾನವರಿಗಿಂತ ಇನ್ನೂ ಕೆಳಮಟ್ಟಕ್ಕೆ ಇಳಿದೋಗ್ತಾ ಇದ್ದಾರೆ. ಮನಸ್ಸಿನ ಪ್ರಭಾವ ಮೊದಲಾಗತ್ತೆ. ಆ ಮನಸ್ಸಿನ ಪ್ರಭಾವ ಮೊದಲಾಗಕ್ಕೆ ಮುಂಚೆ ಧ್ಯಾನ ಮಾಡಿದ್ದರೆ ಅವರು ದೈವ ಸ್ಥಿತಿನ ಹಾಗೇ ಕಂಟಿನ್ಯೂ ಇರುತ್ತೆ, ಇಲ್ಲ ಅಂದ್ರೆ ಕಳ್ದೋಗುತ್ತೆ. ಹಾಗೆ ಉಳಿಸ್ಕೊಂತಾರೆ ಆ ಸ್ಥಿತಿಯನ್ನ. ದೈವ ಸ್ಥಿತಿನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಎರಡೂ ಆಗಬೇಕು. ಎರಡು
ಉಳಿಸ್ಕೊಂಡ್ರೆಲ್ಲ ಬೆಳೆಸ್ಕೊಳ್ಳೋದು. ಹೌದು ಸರ್. ಅದು ಕಳೆದೋದ್ರೆ ಮತ್ತೆ ಅದು ಹೊಂದೋದು ಬಹಳ ಕಷ್ಟ. ಹೌದು ಸರ್. ಒಂದು ಸಾರ್ತಿ ಮನಸ್ಸಿನ ಪ್ರಭಾವ ಮೊದಲಾದರೆ ಮತ್ತೆ ದೇವರಾಗೋದು ಕಷ್ಟ. ದೇವರಾಗಿ ಹಾಗೇ ಇರೋದು ಬಹಳ ಸುಲಭ. ಅದಕ್ಕೆ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಧ್ಯಾನ ಹೇಳ್ಕೊಡ್ಬೇಕು. ಚಿಕ್ಕ ವಯಸ್ಸಿಂದ ಮಕ್ಕಳು ಧ್ಯಾನ ಮಾಡ್ಬೇಕಂದ್ರೆ ಯಾರು ಹೇಳ್ಕೊಡ್ಬೇಕು? ತಾಯಿನೇ ಹೇಳ್ಕೊಡ್ಬೇಕು. ತಾಯಿ ತಂದೆ ಧ್ಯಾನ ಮಾಡಿದ್ರೆಲ್ಲ ಹೇಳ್ಕೊಡೋದು. ಹೌದು ಸರ್. ಮತ್ತೆ ಅವ್ರು ಮಾಡ್ಲಿಲ್ಲ ಅಂದ್ರೆ ಇವ್ರಿಗೆ ಹೇಗೆ ಹೇಳ್ಕೊಡ್ತಾರ? ಸಾಧ್ಯ. ಮತ್ತೆ ತಾಯಿ ತಂದೆ ಅವರು ಧ್ಯಾನ ಮಾಡ್ಬೇಕಲ್ಲ. ಮಾಡಬೇಕು ಸರ್. ಮಾಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಏನ್ ಹೇಳ್ತಾರ? ಏನು ಸಾಧ್ಯನೇ ಇಲ್ಲ ಸರ್. ಇಲ್ಲ. ಒಂದು ಭೌತಿಕ ಜೀವನ ಆನಂದವಾಗಿರಬೇಕಂದರೆ ಧ್ಯಾನ ಒಂದೇ ಮಾರ್ಗ, ಬೇರೆ ಯಾವುದೂ ಮಾರ್ಗವಿಲ್ಲ. ಯಾಕಂದರೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟು ನಾವೆಲ್ಲರೂ ಧ್ಯಾನಕ್ಕೆ ಮುಂಚೆ ನಮ್ಮ ಜೀವನ ನಮಗೆ ಗೊತ್ತು. ಎಷ್ಟು ಅಜ್ಞಾನ, ಎಷ್ಟು ದುಃಖ, ಎಷ್ಟು ಭಯ ಇತ್ತು. ಹೌದು ಸರ್. ಇವಾಗ ನಮ್ಮ ಜೀವನವೆಲ್ಲ ಬದಲಾವಣೆ ಆಗಿದೆ. ನಮ್ಮ ಅನುಭವದಿಂದ ನಾವು ಇದೆಲ್ಲ ತಿಳಿಸ್ತಾ ಇದ್ದೀವಿ. ಅದಕ್ಕೆ ಈ ಆಧ್ಯಾತ್ಮಿಕ ಜೀವನ ಎಂಬ ಧ್ಯಾನ ಮುಖ್ಯವಾಗಿರ್ಬೋದು, ವೆರಿ ಇಂಪಾರ್ಟೆಂಟ್ ಎಲ್ಲ ವಯಸ್ಸವರಿಗೆ. ಹಾಗಾಗಿ ಪ್ರತಿಯೊಬ್ಬರು ಪ್ರತಿದಿನ ಮಾಡಲೇಬೇಕಾಗಿರೋದು ಅಂದರೆ ಧ್ಯಾನ. ಇವಾಗ ಕೃಷ್ಣ ಆಂಜನೇಯ ಸ್ವಾಮಿ 2 ವರ್ಷದ ಹುಡುಗರುವಾಗ ಧ್ಯಾನ ಮಾಡಿದ್ದಾರೆ. ಆಂಜನೇಯರು ಸಾಧನ ಶಕ್ತಿಗೆ ಪ್ರತೀಕ. ಕೃಷ್ಣ ಭಗವಾನ್ 4 ವರ್ಷದ ಹುಡುಗರುವಾಗ ಧ್ಯಾನ ಮಾಡಿದ್ದಾರೆ. ಯಾರು ಧ್ಯಾನ ಹೇಳ್ಕೊಟ್ರು? ಸಾಂದೀಪ ಮಹರ್ಷಿ ಗುರುಗಳು. ಆ ಧ್ಯಾನದಿಂದ ಹೊಂದಿರೋ ಭಗವದ್ಗೀತಾ ಜ್ಞಾನವನ್ನು ಅಳವಡಿಸಿಕೊಂಡು ಅವರು ಯೋಗೀಶ್ವರರಾದರು. ಕೃಷ್ಣ ಯಾರು? ಜ್ಞಾನ ಯುಕ್ತಿಗೆ ಪ್ರತೀಕ. ರಾಮ 6 ವರ್ಷದ ಹುಡುಗಿರುವಾಗ ಧ್ಯಾನ ಮಾಡಿದ್ರು. ವಶಿಷ್ಠ ಬ್ರಹ್ಮರ್ಷಿ ಧ್ಯಾನ ಹೇಳ್ಕೊಡು. ಅವರು ನಿರ್ಗುಣ ಧರ್ಮ. ಈ ದೇವತೆಗಳು ಎಲ್ಲರೂ ಧ್ಯಾನ ಮಾಡಿ ಏನು ಹೊಂದಿದಾರ, ಎಷ್ಟು ಆನಂದವಾಗಿ ಜೀವನ ಮಾಡಿದಾರ, ಇದೆಲ್ಲ ತಿಳ್ಕೊತಾ ಇದೀವಿ. ಗೊತ್ತೆಲ್ಲರಿಗೂ. ಆದರೆ ಅವರು ಏನು ಮಾಡಿ ದೇವತೆಗಳಾಗಿದಾರ, ಅವರ ಆನಂದ ಜೀವನಕ್ಕೆ ಕಾರಣ ಏನು, ಇದೆಲ್ಲ ಗಮನಿಸ್ತಾ ಇಲ್ಲ. ಇದು ಗಮನಿಸಬೇಕು ಎಲ್ಲರೂ. ಹೌದು ಸರ್. ದೇವರಾಗಬೇಕು ಅಂದರೆ ಅದಕ್ಕೆ ಬ್ರಹ್ಮರ್ಷಿ ಪತ್ರಿಜಿಯವರು ಯಾವಾಗಲೂ ಹೇಳೋರು ಮೈ ಡಿಯರ್ ಗಾಡ್ಸ್ ಅಂತ. ಅಂದರೆ ನಾವೇ ದೇವರು ಅನ್ನೋ ಅನುಭವ ಪಡ್ಕೊಳ್ಳೇಬೇಕು. ಅದಕ್ಕೆ ಮೂಲ ಧ್ಯಾನ ಅನ್ನೋದನ್ನು ಅಭ್ಯಾಸ ಮಾಡಲೇಬೇಕು ಅಂತ. ಹಾಗಾಗಿ ಈಗಾಗಲೇ ಎಷ್ಟೋ ಜನ ಹಿಂದಿನಿಂದಲೂ ಅದು ನಡ್ಕೊಂಡ್ಬಂದಿದ್ದಾರೆ. ಆದರೆ ಮಧ್ಯದಲ್ಲಿ ಅದು ಯಾವುದೋ ಕಾರಣಗಳಿಗೆ ಬಿಟ್ಟೋಗಿದೆ ಸರ್. ಹಾಗಾಗಿ ಪ್ರತಿಯೊಬ್ಬರು ಚಿಕ್ಕ ವಯಸ್ಸಿನಿಂದಲೇ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀರಾ ಸರ್? ವಯಸ್ಸಿಂದ ಮಾಡಿದ್ರೆ ಮನಸ್ಸಿರಲ್ಲ, ಆ ಬುದ್ಧಿನ ಪ್ರಭಾವ ಇರುತ್ತೆ. ಆ ಜ್ಞಾನನ ಬೆಳೆಸ್ಕೊಂತ ಅವ್ರ ಜೀವನ ಸ್ವರ್ಗವಾಗುತ್ತೆ. ಜೀವನ ಕೊನೆವರೆಗೆ ಆ ಭಗವಂತನ ಸ್ಥಿತಿನ ಅವ್ರು ಕಳೆದು ಹೋಗಲ್ಲ. ಅದಕ್ಕೆ ತಾಯಿ ತಂದೆಯವರು ಧ್ಯಾನ ಮಾಡಿದ್ರೆ ಮಕ್ಕಳು ಮಾಡ್ತಾರೆ. ತಾಯಿ ತಂದೆಯವರು ಏನು ಮಾಡಿದ್ರೆ ಮಕ್ಕಳು ಅದೇ ಫಾಲೋ ಆಗ್ತಾರೆ. ಆನಂದವು ಆರೋಗ್ಯವು ಕೇವಲ ಮಕ್ಕಳಿಗೆಲ್ಲ ದೊಡ್ಡವರಿಗೆಲ್ಲ ಎಲ್ಲರಿಗೂ ಬೇಕು. ಎಲ್ಲರಿಗೂ ಬೇಕು, ಕಂಪಲ್ಸರಿ ಬೇಕು. ಇಟ್ ಈಸ್ ಕಂಪಲ್ಸರಿ. ಆರೋಗ್ಯವಿಲ್ಲ ಅಂದ್ರೆ ಜೀವನ ಏನಿದೆ, ಜೀವನವೇ ಹಾಳಾಗುತ್ತೆ. ಇನ್ನೊಂದು ಚಿಕ್ಕ ಮಕ್ಕಳು ಇರ್ತಾರ, 5 years 6 years, ಅವ್ರು ಬಹಳ ಚಿಕ್ಕವರು. ಅವ್ರನ್ನ ನಾವು ಮಾಡ್ಸಕ್ಕಾಗಲ್ಲ. ಒಬ್ಬೊಬ್ರು ಮಾಡ್ತಾರೆ, ಒಬ್ಬೊಬ್ರು ಮಾಡಲ್ಲ ಮಕ್ಕಳು. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಏನನ್ನ ರೋಗ ಬಂದ್ರೆ ತಾಯಂದ್ರು ತೊಡೆ ಮೇಲೆ ಹಾಕೊಂಡು ಧ್ಯಾನ ಮಾಡಿದ್ರೆ ಚಿಕ್ಕ ಮಕ್ಕಳು ಕಾಯಿಲೆ ಆ ಪ್ರಭಾವ, ಆ ಶಕ್ತಿ ಗರ್ಭದ ಒಳಗಿರುವಾಗ ಅದು ಫ್ರೀಕ್ವೆನ್ಸಿ ಕನೆಕ್ಷನ್ ಇರುತ್ತೆ. ಡೆಲಿವರಿ ಆದರೇನು ಆ ವಯಸ್ಸು ದೇವರ ವಯಸ್ಸಿರೋ ಮನಸ್ಸಿರೋವರೆಗೆ ಕನೆಕ್ಷನ್ ಇರುತ್ತೆ, ಅವ್ರಿಗೆ ಆ ಫ್ರೀಕ್ವೆನ್ಸಿ ಇರುತ್ತೆ. ತಾಯಿ ಮಾಡೋದ್ರಿಂದ ಮಕ್ಕಳಿಗೂ ಆ ಪ್ರಭಾವ ಬೀರುತ್ತೆ ಅಂತೀರ. ಒಬ್ಬ 10 months ಚಿಕ್ಕ ಹುಡುಗ, ನಾನು ಅದನ್ನಲ್ಲಿರುವಾಗ 3 ದಿನದಿಂದ ಕಂಟಿನ್ಯೂ ಅವನು ಅಳ್ತಾನೇ ಇದ್ದಾನೆ, ನಾನ್ ಸ್ಟಾಪ್. ಡಾಕ್ಟರ್ ಹತ್ರ ಡಯಾಗ್ನೋಸ್ ಆಗಲಿಲ್ಲ. ಒಬ್ಬರು ಮೇಡಮ್ ಕರೆದ್ರು, ಅವ್ರ ಅಣ್ಣನ ಮಗ, ನಮ್ಮ ಮೆಡಿಟೇಟರು. ಸರ್, ಈಗ ನಮ್ಮ ಅಣ್ಣನ ಮಗ ಸರ್ ಅಳ್ತಾ ಇದ್ದಾನ, 3 ದಿನ ಆಯಿತು, ಮನೆ ಎಲ್ಲ ಗೊಂದಳವಾಗಿದೆ, ನೀವು ಬನ್ನಿ ಸರ್ ಅಂದರು. ಹೋದರೆ ಆ ನೀಡಲಿತ್ತು ಸೆಲೆಯಿಂದ, ಚಿಕ್ಕ ಮಗುನಿಗೆ, 10 months ಮಗುನಿಗೆ. ಮೇಡಮ್, ನೀವು ಪ್ರಾಮಿಸ್ ಮಾಡಿ ಜೀವನ ಕೊನೆವರೆಗೆ ಧ್ಯಾನ ಮಾಡ್ತೀನಿ, ಸಸ್ಯಾಹಾರಿ, ಪ್ರಾಬ್ಲಮ್ ಇಲ್ಲ, ನಿನ್ನ ತೊಡೆ ಮೇಲೆ ಮಲ್ಸ್ಕೊ ಮೇಡಮ್. ಮಲ್ಸ್ಕೊಂಡು ಕಣ್ಣು ಮುಚ್ಕೊಂಡು ನನ್ನ ಆತ್ಮಶಕ್ತಿ
ನನ್ನ ಮಗುವಿನ ಒಳಗೆ ಪ್ರವೇಶವಾಗಿ ಇವನು ದುಃಖ ದೂರ ಆಗಬೇಕು, ಆನಂದವಾಗಿ ನಗನಗತಾ ಇರಬೇಕು, ಧ್ಯಾನದಿಂದ ಹೊಂದಿದ್ದೇನೆ ಅಂತ ನಾನು ಎಲ್ಲರಿಗೂ ಹೇಳ್ಕೋಬೇಕು. ಕೇವಲ 10 ನಿಮಿಷ ಆದಮೇಲೆ ಅವನು ನಕ್ಕೋ ಸ್ಟಾರ್ಟ್ ಆಯಿತು. ಅಷ್ಟು ಮಹತ್ವ ಇದೆ ಧ್ಯಾನಕ್ಕೆ ಅಂತ ಹೇಳ್ತೀರಾ. ಇನ್ನೊಬ್ಬ ಹುಡುಗ 4 years ಡ್ರಾಪ್ 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 ಯೂರಿನ್ ಕಂಟಿನ್ಯೂ ಬರ್ತಾನೆ ಇರುತ್ತೆ ಅವನಿಗೆ. ಅಂಡರ್ವೇರ್ಸ್ ಎಲ್ಲ ವೆಟ್ ಆಗಿಬಿಡ್ತಾವ. ಸರ್ಜರಿ ಮಾಡಿಸಿದ್ರೇನು ಕಡಿಮೆ ಆಗಲಿಲ್ಲ. ನಮ್ಮ ಮನೆ ಹತ್ರನೇ ಆ ಮೇಡಮ್ ಮನೆ, ನಮ್ಮ ಮೆಡಿಟೇಟರು ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು. ಸರ್ ಸ್ವಲ್ಪ ಮನೆಗೆ ಬಂದು ಸರ್ ನಮ್ಮ ನೆಂಟರು ಬಂದಿದ್ದಾರೆ, ಚಿಕ್ಕ ಹುಡುಗ, ಈ ಪ್ರಾಬ್ಲಮ್ ಇದೆ. ಹೋದೆ, ಅವ್ನು ಮಲ್ಕೊಂಡಿದ್ದ ಹುಡುಗ. ಮೇಡಮ್ ನೀವು ಜೀವನ ಕೊನೆವರೆಗೂ ಧ್ಯಾನ ಮಾಡಿ ಪ್ರಾಮಿಸ್ ಮಾಡಿರಿ, ಮಗುವನ್ನ ತೊಡೆ ಮೇಲೆ ಮನಸ್ಕೊಳ್ರಿ, ಸಂಕಲ್ಪ ಇಡ್ರಿ, ನನ್ನ ಆತ್ಮಶಕ್ತಿ ಮಗುವಿನ ಒಳಗೆ ಪ್ರವೇಶವಾಗಿ ಇವನು ಆರೋಗ್ಯವಾಗಿ ಜೀವನ ಮಾಡಬೇಕು, ಧ್ಯಾನದಿಂದ ಆರೋಗ್ಯ ಹೊಂದಿದನು ಅಂತ ಎಲ್ಲರಿಗೂ ಹೇಳ್ಕೋಬೇಕು ಅಂತ ಕೂರಿಸ್ದೆ. 1/2 hour 10 to 10:30. ಮೇಡಮ್ ಇನ್ನು ಈ ಕಾಯಿಲೆ ಇರೋಲ್ಲ ಮೇಡಮ್, ನೀವು ಆರಾಮಾಗಿ ಧ್ಯಾನ ಮಾಡಿರಿ, ಧ್ಯಾನ ಬಿಡಬೇಡ ಅಂತ ಹೋಗಿ. ಬೆಳಿಗ್ಗೆ ಅವ್ರ ಅಂಗಡಿ ಮುಂದೆ ಹೋಗ್ತಾ ಇದ್ದೀನಿ 10 ಗಂಟೆಗೆ. ಆ ಮೇಡಮ್ ಕರೆದ್ರು, ಸರ್ ರಾತ್ರಿಯಿಂದ ಈ ಟೈಮ್ವರೆಗೆ 1 ಡ್ರಾಪ್ ಯೂರಿನ್ ಬಂದಿಲ್ಲ. ಎಷ್ಟು ಮಿರಾಕಲ್ಸ್. ಮಕ್ಕಳು ವಾಡೋ ವಯಸ್ಸುವರೆಗೆ ಹೀಗೆ ಮಕ್ಕಳಿಗೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋ ಕೆಲಸ ಇರಲ್ಲ ಸರ್. ಈಗ ಮಕ್ಕಳಿಗಾಯ್ತು ಸರ್, ಮಕ್ಕಳಿಗಾದ್ರೆ ಚಿಕ್ಕ ಪುಟ್ಟ ಮಕ್ಕಳಾದ್ರೆ ಅವ್ರು ಮಾಡಕ್ ಗೊತ್ತಾಗೋದಿಲ್ಲ, ತಾಯಿ ಸಹಕಾರದಿಂದ ಮಾಡಬಹುದು. ಆದ್ರೆ ಯುವಕರಾದಾಗ ಅವ್ರಿಗೆ ಧ್ಯಾನನೇ ಪರಿಚಯ ಇಲ್ಲ ಅಂತ ಇಟ್ಕೊಳ್ಳಿ ಸರ್, ಅಂತ ಯುವಕರಿಗೆ ಹೇಗೆ ಸರ್? ಆ್ಯಕ್ಚುಲಿ ಎಲ್ಲರಿಗೂ ಧ್ಯಾನ ಅವಶ್ಯಕ, ಇಟ್ ಈಸ್ ಕಂಪಲ್ಸರಿ. ಆದರೆ ಈ ಜನರೇಷನ್ ಇವಾಗ ಹೇಗಿದೆ ಅಂದರೆ, ಈ ನಮ್ಮ ಜನರೇಷನ್ಗೆ ಈ ಜನರೇಷನ್ಗೆ ಭಾಳ ವ್ಯತ್ಯಾಸ ಇದೆ. ಹೌದು ಸರ್. ಅನೇಕ ಕಾರಣಗಳು, ಸಮಾಜ ಪ್ರಭಾವಗಳಿರ್ಬೋದು, ಮೀಡಿಯಂ ಪ್ರಭಾವ ಇರ್ಬೋದು, ಮನೆ ಫ್ಯಾಮಿಲಿ ಪ್ರಭಾವ ಇರ್ಬೋದು, ಎಲ್ಲ ಗಂದರಗೋಳವಾಗಿದೆ. ಕನ್ಫ್ಯೂಷನ್. ಯೂತ್ ಊಪರ್ ಶೇರ್ವಾನಿ ಅಂದರ್ ಪರೇಶಾನ್. ಹೌದು ಸರ್. ಈಗ ಯುವಕರು ಹೇಗಿದ್ದಾರೆ ಅಂದ್ರೆ, ಬೈಕ್ ಹಾಕೊಂಡು ಸ್ಮೋಕ್ ಮಾಡ್ತಾ, ಡ್ರಿಂಕ್ ಮಾಡ್ತಾ, ನಾವು ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ ಅಂತ ತೋರಿಸ್ತಾರೆ. ಮದ್ವೆ ಮಾಡ್ಕೋಬೇಕಂದ್ರೆ ಭಯ, ಮಕ್ಕಳನ್ನ ಓಡಿಸ್ಬೇಕಂದ್ರೆ ಭಯ, ಜೀವನ ಅಂದ್ರೆ ಭಯ. ಏನು ಜೀವನ? ಜನ್ಮ ತಗೊಂಡ್ರೆ ಜೀವನ ಮಾಡಲೇಬೇಕು, ಮದುವೆ ಮಾಡ್ಕೋಬೇಕು, ಮಕ್ಕಳು ನೋಡಿಸ್ಬೇಕು, ಇದೆಲ್ಲ ನಿಯಮ, ಈ ಭೂಲೋಕದ ನಿಯಮ. ಮತ್ತೆ ಯಾವ ಯುವಕರು ಧೈರ್ಯವಾಗಿದ್ದಾರೆ? ಇಲ್ಲ ಸರ್, ತುಂಬಾ ಕಡಿಮೆ. ತುಂಬಾ ಭಯ. ಕಾರಣ ಆಧ್ಯಾತ್ಮಿಕ ಜ್ಞಾನವಿಲ್ಲ. ಅದಕ್ಕೆ ನಮ್ಮ ಗುರುಗಳು ಪ್ರತಿ ಸಾರಿ ಹೇಳ್ತಾರೆ, ಮಕ್ಕಳಿಗೆ ಆಸ್ತಿ ದುಡ್ಡು ಕೊಡೋದಲ್ಲೋ, ಆತ್ಮಜ್ಞಾನ ಕೊಡ್ರು, ಅವರು ಆನಂದವಾಗಿ ಜೀವನ ಮಾಡ್ತಾರೆ ಅಂತ. ಆದರೆ ನಮ್ಮ ಭಾರತ ದೇಶದಲ್ಲಿ ಹೇಗಿದೆ ಅಂದರೆ, ಇವಾಗ ಒಂದು ಹುಡುಗ ಇದಾನ, ಓದೋ ಹುಡುಗ, 10 ವರ್ಷ, ಅವನು ಧ್ಯಾನ ಮಾಡಿದ್ರೆ ಎಲ್ಲರೂ ಏನಂತಾರೆ, ಮುದುಕಾಗಿದೆಯೇನು? ಇವಾಗ ಬೇಕಾಗಿಲ್ಲ, ಮುದುಕರು ಮಾಡು ಧ್ಯಾನ, ವಯಸ್ಸಾದ ಮೇಲೆ ಜವಾಬ್ದಾರಿಗಳೆಲ್ಲ ಕಡಿಮೆ ಆದ್ಮೇಲೆ, ಇಲ್ಲದೆ ಇರುವಾಗ ಮಾಡೋದು, ಎಲ್ಲ ಮುಗಿದೋದ ಮೇಲೆ ಅಂತಾರೆ. ಮತ್ತೆ ಚಿಕ್ಕ ಮಕ್ಕಳಿಗೆ ಅನಾರೋಗ್ಯವಿಲ್ವಾ? ಇವಾಗ ಹೇಗಿದೆ ಅಂದ್ರೆ ಟೆನ್ಷನ್ನು, LKG ಮಕ್ಕಳಿಂದ ಮುದುಕರವರೆಗೆ ಒಂದೇ ಟೆನ್ಷನ್. ಟೆನ್ಷನ್ ಇದೆ. ಮತ್ತೆ ಈ ಟೆನ್ಷನ್ ಕಾರಣ ಏನು? ಯೋಚನೆಗಳು ನಿಂದ್ರಿಸೋ ಔಷಧವಿಲ್ಲ. ದೇರ್ ಇಸ್ ನೋ ಮೆಡಿಸಿನ್ ಟು ಸ್ಟಾಪ್ ದ ಥಾಟ್ಸ್. ಧ್ಯಾನ ಮಾಡಿದ್ರೆ ಯೋಚನೆಗಳೆಲ್ಲ ನಿಂತು ಹೋಗ್ತಾವ, ಮನಸ್ಸು ಶಾಂತವಾಗತ್ತೆ. ಆವಾಗ ನಾವು ಸರಿಯಾದ ಡೆಸಿಷನ್ ತಗೊಂತೀವಿ. ಮನಸ್ಸು ಶಾಂತವಾಗಿದ್ರೆ ಡೆಸಿಷನ್ ಸರಿಯಾಗಿ ತಗೊಳ್ಳೋದು, ಮಾತು ಸರಿಯಾಗಿ ಮಾತಾಡೋದು, ಎಲ್ಲರ ಜೊತೆಗೆ ನಾವು ಸರಿಯಾಗಿರ್ತೀವಿ. ಇಲ್ಲಂದ್ರೆ ಎಲ್ಲ ಕನ್ಫ್ಯೂಷನ್. ಆ ಮನಃಶಾಂತಿಗೆ ಧ್ಯಾನ, ಆರೋಗ್ಯ ಯಾರಿಗೂ ಬೇಕಿಲ್ಲ? ಯುವಕರಿಗೆ ಬೇಕಾಗಿಲ್ವಾ? ಬೇಕು ಸರ್, ಎಲ್ಲರಿಗೂ ಬೇಕು. ಎಲ್ಲರಿಗೂ ಬೇಕು. ಈಗಿನ ಕಾಲದಲ್ಲಿ ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಅನಾರೋಗ್ಯ ಹಲವಾರು ರೀತಿಯಲ್ಲಿ. ಇವಾಗ ಹೇಗೆ ಆಗಿದೆ ಅಂದ್ರೆ, ಈ ದೇಹನ ಯಾರು ಸರಿಯಾಗಿ ನೋಡ್ಕೊಂತ ಇಲ್ಲ. ಈಗಿನ ಯುವಕರು ಸ್ಮೋಕ್ ಮಾಡೋದು, ಕುಡಿಯೋದು, ಮಾಂಸಾಹಾರ ತಿನ್ನೋದು, ಈ ದೇಹದ ಬೆಲೆ ಗೊತ್ತಿಲ್ಲ. ದೇಹ ಏನು? ದೇಹೋ ದೇವಾಲಯ, ಜೀವೋ ದೈವ. ಈ ದೇಹ ಒಂದು
ದೇವಸ್ಥಾನ ಆತ್ಮಗೆ ಧ್ಯಾನ ಮಾಡ್ಕೊಳ್ಳೋಕ್ಕೆ. ಹ್ಮ್ ಈ ದೇಹ ಒಂದು ರಥ ಧ್ಯಾನ ಪ್ರಚಾರ ಮಾಡೋಕ್ಕೆ. ಹ್ಮ್ ಇಂಥ ಅದ್ಭುತ ದೇಹನ ಹೇಗಿಟ್ಕೋಬೇಕು ಹ್ಮ್ ಗೊತ್ತಿಲ್ಲ, ಜ್ಞಾನವಿಲ್ಲ. ಹ್ಮ್ ಇವಾಗ ಸತ್ತಿರೋ ಪ್ರಾಣಿಗಳನ್ನ ಹೆಣಗಳು ಅಂತಾರೆ. ಹ್ಮ್ ಹೆಣಗಳು ಸ್ಮಶಾನದಲ್ಲೇ ಆಗ್ತವೆ. ಹೊಟ್ಟೆದಲ್ಲಾದ್ರೆ ಏನಾಗುತ್ತೆ? ಹೊಟ್ಟೆ ಸ್ಮಶಾನವಾಗುತ್ತೆ. ನಮ್ಮ ದೊಡ್ಡವರು ಹೇಳ್ತಾ ಇದ್ರು, ಹೊಟ್ಟೆ ಕೈಲಾಸ ಮಾಡ್ಕೋಬೇಕು, ಮನಸ್ಸು ವೈಕುಂಠ ಮಾಡ್ಕೋಬೇಕು. ಹ್ಮ್ ಸಸ್ಯಾಹಾರ ತಿಂದರೆ ಹೊಟ್ಟೆ ಕೈಲಾಸವಾಗುತ್ತೆ, ಧ್ಯಾನ ಮಾಡಿದ್ರೆ ಮನಸ್ಸು ವೈಕುಂಠವಾಗುತ್ತೆ. ಹ್ಮ್ ಧ್ಯಾನ ಮಾಡಲಿಲ್ಲ ಅಂದರೆ ಮನಸ್ಸು ದರಿದ್ರ, ಮಾಂಸಾಹಾರ ತಿಂದರೆ ಹೊಟ್ಟೆ ಸ್ಮಶಾನ. ಹ್ಮ್ ಸುಮ್ಮನೆ ಹೇಳಲಿಲ್ಲ ದೊಡ್ಡವರು. ಹ್ಮ್ ಡೀಸೆಲ್ ಗಾಡಿ ಇದೆ, ಹ್ಮ್ ಅದರಲ್ಲಿ ಕಿರೋಸಿನ್ ಹಾಕಿದ್ರೆ ಏನಾಗುತ್ತೆ? ಗಾಡಿ ಓಡೋದು ಇಲ್ಲ, ಕೆಟ್ಟೋಗುತ್ತೆ ಸರ್ ಬೇಗ. ಮತ್ತೆ ಈ ಗಾಡಿಗೆ, ಡೀಸೆಲ್ ಹಾಕೋ ಗಾಡಿಗೆ ಹ್ಮ್ ಆ ಲಿಕ್ಕರ್ ಹಾಕೋದೇ ಕಿರೋಸಿನ್. ಹ್ಮ್ ಡೀಸೆಲ್ ಪೆಟ್ರೋಲ್ ಹಾಕೋ ಗಾಡಿ ಹ್ಮ್ ಏನಾಗ್ತಾ ಇದಾರ, ಅವಾಗ ಏನಾಗುತ್ತೆ? ಹ್ಮ್ ಇದು ದೇಹ ಕೆಟ್ಟೋಗುತ್ತೆ. ಈ ದೇವಾಲಯನ ಅಷ್ಟು ಅಪವಿತ್ರ ಮಾಡ್ತಾರ. ಯಾವ ದೇವತೆಗಳಿಗನ್ನ ಮಾಂಸ ಇಡ್ತಾರ? ನೈವೇದ್ಯ ಇಲ್ಲ ಸರ್. ಬ್ರಾಂದಿ ಇಡ್ತಾರ? ಇಲ್ವಲ್ಲ. ಮತ್ತೆ ಈ ಶಿವನಿಗೆ ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲಂದ್ರೆ ಶವ. ಈ ಶಿವನಿಗೆ ಅವೆಲ್ಲ ಹಾಕ್ತಾರ? ಹ್ಮ್ ಒಳಗೆಲ್ಲ ಶಿವ ಇರೋದು. ಹ್ಮ್ ಇದೆಲ್ಲ ತಿಳುವಳಿಕಿಲ್ಲ. ಅಂದ್ರೆ ಧ್ಯಾನ ನಾವು ಯುವಕರಿಗೆ ಹೇಳ್ಕೊಡೋದ್ರಿಂದ, ಅವ್ರ ಅಭ್ಯಾಸ ಮಾಡೋದ್ರಿಂದ ಈ ಥರದ ಎಲ್ಲದ ಆಲೋಚನಾ ವಿಧಾನ ಅನ್ನೋದು ಬದಲಾಗುತ್ತೆ, ಅವ್ರ ಜೀವನವೇ ಪರಿವರ್ತನೆ ಹೊಂದುತ್ತೆ ಅಂತ ಹೇಳ್ತೀವಿ. ಎಲ್ಲ ಕೆಟ್ಟ ಅಭ್ಯಾಸಗಳಿಗೆ ಕಾರಣ ಮನಸ್ಸು. ಈ ಮನಸ್ಸು ನೆನಪು ಮಾಡ್ತಾ ಇರುತ್ತೆ. ಸ್ಮೋಕ್ ಮಾಡು, ಕುಡಿ, ಮಾಂಸ ತಿನ್ನು ಅಂತ ಮನಸ್ಸಿನ ಕೆಲಸ ಅದು. ದುಶ್ಚಟಗಳೆಲ್ಲ ಆ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದ್ರೆ ಇವೆಲ್ಲ ಕಂಟ್ರೋಲ್ ಆಗಲ್ಲ. ಓ, ಎಲ್ಲದಕ್ಕೂ ಕಾರಣ ಮನಸ್ಸೇ ಅಂತ ಹೇಳ್ತೀರಾ ಸರ್ ನೀವು? ದೇಹ, ಮನಸ್ಸು, ಬುದ್ಧಿ, ಆತ್ಮ, ಸರ್ವಾತ್ಮ. ಈ ಮನಸ್ಸು ದೇಹಕ್ಕೆ ಸಂಬಂಧವಿರೋದು, ಬುದ್ಧಿ ಆತ್ಮಗೆ ಸಂಬಂಧವಿರೋದು. ಈ ಮನಸ್ಸು ಕೆಲಸ ಏನಂದ್ರೆ ಈ ದೇಹಕ್ಕೆ ಏನ್ ಬೇಕೋ ಅದು ನೆನಪು ಮಾಡೋದು, ಮನಸ್ಸಿನ ಕೆಲಸ. ಬುದ್ಧಿ ಆತ್ಮಗೆ ಏನ್ ಬೇಕು ಅದು ಕೊಡೋದು, ಮಾಡೋದು ಬುದ್ಧಿ. ಇವಾಗ ದೀಪ ಧ್ಯಾನ ಮಾಡ್ತಾ ಇದೀವಿ, ಬ್ರಹ್ಮಾನಂದಲ್ಲಿ ಮುನ್ಗೋಗಿದೀವಿ. ಈ ಮನಸ್ಸು ಏನ್ ಮಾಡುತ್ತೆ? ಸೀರಿಯಲ್ ಟೈಮ್ ಆಗಿದೆ, ಕಣ್ಣು ಬಿಡು ಅಂತ ಹೇಳುತ್ತೆ. ಮನಸ್ಸಿನ ಕೆಲಸ ಇದು. ಅವ ಏನ್ ಮಾಡ್ತಾರ? ಸೀರಿಯಲ್ ಚಟ, ಕಣ್ಣು ಬಿಡ್ತಾರ. ಕಣ್ಣು ಬಿಡೋದು ಬಿಡಬಾರ್ದೆಂಬುದು ನಿನ್ನೆಷ್ಟಾದ್ರೆ ಮನಸ್ಸಿನ ಮಾತು ಕೇಳಿಸ್ಕೊಂತ, ಬುದ್ಧಿನ ಮಾತು ಕೇಳಿಸ್ಕೊಳ್ಳ. ಈ ಮನಸ್ಸಿಗೆ ಏನ್ ಬೇಕು? ಸೀರಿಯಲ್ ಬೇಕು, ಬಿಸಿಬೇಳೆ ಬಾತ್ ಬೇಕು, ಫಿಲಿಂ ಬೇಕು, ಇವೆಲ್ಲ ಬೇಕು ಮನಸ್ಸಿನಿಗೆ. ಮನೋರಂಜನೆ, ಭೌತಿಕ ಜೀವನ ಏನೇನೋ ಎಲ್ಲ ಬೇಕು. ಬುದ್ಧಿಗೆ ಏನ್ ಬೇಕು? ಧ್ಯಾನದಿಂದವರು ಆತ್ಮಜ್ಞಾನ ಬೇಕು, ಸ್ವಾಧ್ಯಾಯದಿಂದ ಹೊಂದಿರೋ ಆ ಮಹಾನುಭಾವರ ಜ್ಞಾನ ಬೇಕು, ಸಜ್ಜನ ಸಾಂಗತ್ಯದಿಂದ ಹೊಂದಿರೋ ಅನುಭವ ಜ್ಞಾನ ಬೇಕು. ಆದ್ರೆ ಇದು ಧರ್ಮ. ಧ್ಯಾನ ಮಾಡೋದು, ಸ್ವಾಧ್ಯಾಯ ಮಾಡೋದು, ಸಜ್ಜನ ಸಾಂಗತ್ಯ ಮಾಡೋದು ಧರ್ಮ. ಬುದ್ಧಿ ನೆನಪು ಮಾಡಲ್ಲ. ನೀನು ಧ್ಯಾನ ಮಾಡು, ಸ್ವಾಧ್ಯಾಯ ಮಾಡು, ಸಜ್ಜನ ಸಾಂಗತ್ಯ ಮಾಡು ಅಂತ ನೆನಪು ಮಾಡಲ್ಲ. ಇದು ಸ್ವಧರ್ಮ. ಹಾಗಿದ್ರೆ ನೀವು ಹೇಳ್ತಿರೋದು ಸರ್, ನಾವು ಧ್ಯಾನ ಮಾಡ್ತಾ ಆತ್ಮ ಸಂಪರ್ಕದಲ್ಲಿ ಇದ್ದಾಗ ನಮ್ಮ ಬುದ್ಧಿ ಅನ್ನೋದು ಆತ್ಮದ ಪ್ರಭಾವದಿಂದ ಸರಿಯಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತೆ ಅಂತ. ಧ್ಯಾನ ಮಾಡಿದ್ರೆ ಮನಸ್ಸು ನಿಂತೋಗುತ್ತೆ. ಮನಸ್ಸಿನ ಪ್ರಭಾವ ಇಲ್ಲದಿರ, ಮನಸ್ಸಿನ ಪ್ರಭಾವ ಇದ್ರೆ ಬುದ್ಧಿ ಕೆಲಸ ಮಾಡಲ್ಲ. ಮನಸ್ಸು ನಿಂತು ಹೋದ್ರೆ ಬುದ್ಧಿ ಕೆಲಸ ಮಾಡುತ್ತೆ. ಮನಸ್ಸು ನಿಂತವಿಲ್ಲ ಅಂದ್ರೆ ಬುದ್ಧಿ ಎಲ್ಲ ಕಳ್ಕೊಳ್ಳುತ್ತೆ. ಅದಕ್ಕೆ ಯಾರು ನಾನು ಏನಂತೀವಿ? ಬುದ್ಧಿ ಇಲ್ಲ, ಜ್ಞಾನ ಇಲ್ಲ ಅಂತೀವಿ. ಎಲ್ಲರಿಗೇನ್ ಬೇಕು? ಬುದ್ಧಿಗೆ ಬೇಕು, ಜ್ಞಾನ ಬೇಕು, ಎರಡೂ ಬೇಕು ಸರ್. ಅರ್ಜುನ ಕುರುಕ್ಷೇತ್ರ ಸಂಗ್ರಾಮ ಮಾಡಬೇಕು. ಆ ಸಮಯಕ್ಕೆ ಏನ್ ಹೇಳ್ದ? ಅಸ್ತ್ರಗಳಲ್ಲಿ ಬಿಟ್ಟ ನಂದೆ ಮಾಡೋ ಸಾಯಿಸಲ್ಲ, ನಾನು ಯುದ್ಧ ಮಾಡಲ್ಲ ಅಂದ. ಎಲ್ಲರೂ ಬಂದಿದ್ದಾರೆ, ಆವಾಗ ಡೆಸಿಷನ್ ತಗೊಂಡ್ರೆ ಹಾಗೆ. ಅಂದ್ರೆ ತನ್ನ ಸ್ವಧರ್ಮವನ್ನ, ಕ್ಷತ್ರಿಯ ಧರ್ಮವನ್ನ ಪಾಲಿಸೋದಕ್ಕೆ ಹಿಂಜರಿದ ಅಂತ. ಇವಾಗ ನೀನು ಬಂದಿದ್ದಿ, ಕ್ಯಾಮರಾಮನ್ ಬಂದಿದ್ದಾರ, ಮೇಡಮ್ ಅವ್ರು ಬಂದಿದ್ದಾರ, ನಾನು ಬರಬೇಕು, ಬಂದೆ. ಇಲ್ಲ ಮೇಡಮ್, ನನಗೆ ಇಷ್ಟ ಇಲ್ಲ, ನಾನು ಇವತ್ತು ಈ ಕೆಲಸ ಮಾಡಲ್ಲ ಅಂದ್ರೆ ಹೇಗಿರುತ್ತೆ? ಎಷ್ಟು ಟೈಮ್ ವೇಸ್ಟ್, ಎಲ್ಲ ಟ್ರಬಲ್. ಎಷ್ಟು ದೇಶಗಳಿಂದ ಬಂದಿರ್ತಾರೆ ಕುರುಕ್ಷೇತ್ರ ಸಂಗ್ರಾಮ. ಅವಾಗ ಏನ್ ಹೇಳ್ತಾನ ಕೃಷ್ಣ ಭಗವಾನ, ಅರ್ಜುನ ನಿನಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ,
ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ಅದಕ್ಕೆ ನೀನು ಮನಸ್ಸಿನ ಪ್ರಭಾವದಲ್ಲಿ ಯುದ್ಧ ಮಾಡಬೇಕಂತ ಹೇಳೋದು ಬುದ್ಧಿ, ಬೇಡ ಅಂತ ಹೇಳೋದು ಬುದ್ಧಿ. ನೀನು ತಸ್ಮಾತ್ ಯೋಗಿ ಭವ ಅರ್ಜುನ, ನೀನು ಧ್ಯಾನ ಮಾಡಿ ಯೋಗಿ ಆದರೆ ಧರ್ಮ ಏನು ಅಧರ್ಮ ಏನು ಗೊತ್ತಾಗುತ್ತೆ. ನಿನ್ನ ಗುರುಗಳು ನಿನಗೆ ವಿಲುವಿದ್ಯೆ ಹೇಳ್ಕೊಟ್ಟಿದ್ದಾರೆ. ನನ್ನ ಗುರುಗಳು ಸಂದೀಪ್ ಮಹರ್ಷಿ ಧ್ಯಾನ ಹೇಳ್ಕೊಟ್ಟಾರೆ. ನನಗೆ ಧರ್ಮ ಗೊತ್ತು, ಅಧರ್ಮ ಗೊತ್ತು. ಶತ್ರುವನ್ನ ಸಂಹರಿಸೋ ಧರ್ಮ, ಅಧರ್ಮನ ಎದುರಿಸೋ ಧರ್ಮ. ಯೋಗಿ ಭವ ಅರ್ಜುನ ಅಂತ ಹೇಳಿದ್ದು ಅರ್ಜುನನಿಗಲ್ಲ, ಎಲ್ಲ ಯುವಕರಿಗೆ. ಹಾಗಾಗಿ ನೀವು ಹೇಳೋದು ಈ ಧ್ಯಾನದಿಂದ ಅವರಿಗೆ ಆತ್ಮದ ಸಂಪರ್ಕ ಅನ್ನೋದು ಸಿಕ್ಕಿದಾಗ ಅವರು ಧರ್ಮದಿಂದ ಇರ್ತಾರೆ, ಆ ಜ್ಞಾನದಿಂದ ಸರಿಯಾದ ಜೀವನ ಮಾಡ್ತಾರೆ, ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತೀರಾ ಸರ್? ಭಯ ಹೋಗುತ್ತೆ. ಭಯ ನಮ್ಮ ಒಳಗೆ ಆತ್ಮಸ್ಥೈರ್ಯವಿದೆ. ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಆತ್ಮಸ್ಥೈರ್ಯವು ಯಾವಾಗ ನಾವು ಅವೇಕನ್ ಜಾಗೃತಿ ಮಾಡ್ತೀವೋ ಭಯ ಹೋಗುತ್ತೆ. ಕತ್ಲೆ ಇದೆ, ಒಂದು ದೀಪ ನಾವು ಹಚ್ಚಿದ್ದರೆ ಕತ್ಲೆ ಓಡೋಗುತ್ತೆ. ಬೆಳಕು ಬಂದ್ರೆ ನಾವು ಧ್ಯಾನ ಮಾಡಿದ್ರೆ ನಮ್ಮ ಒಳಗಿರೋ ಆತ್ಮಸ್ಥೈರ್ಯವು ಜಾಗೃತಿ ಆದ್ರೆ ಭಯ ಹೋಗ್ಬಿಡುತ್ತೆ. ಅದು ಮುಖ್ಯ ಈಗ ಬೇಕಿರೋದು ಸರ್. ಭಯ ಇದ್ದರೆ ಏನಾಗುತ್ತೆ, ನೆಗೆಟಿವ್ ಯೋಚನೆ ಸ್ಟಾರ್ಟ್. ನೆಗೆಟಿವ್ ಯೋಚನೆ ಸ್ಟಾರ್ಟ್ ಮಾಡಿದ್ರೆ ಏನ್ ಅನ್ಕೊಂಡ್ರೆ ಅದೇ ಹೇಳೋದು ಭಗವದ್ಗೀತೆ. ನೀನ್ ನೆಗೆಟಿವ್ ಅನ್ಕೊಂಡು ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಅನ್ಕೊಂಡ್ರೆ ಪಾಸಿಟಿವ್ ಆಗುತ್ತೆ. ನಿನ್ನ ಭಯನೇ ಕಾರಣ. ಜೀವನ ಅಂದ್ರೆ ಚಾಲೆಂಜಸ್. ಮದುವೆ ಏನ್ ಚಾಲೆಂಜ್, ಮಕ್ಕಳು ನಡೆಸೋದು ಚಾಲೆಂಜ್, ಜೀವನವೇ ಚಾಲೆಂಜ್. ಬೇಕಂತ ತಗೊಂಡು ಬಂದಿದ್ದೀವಿ ಕಲ್ತ್ಕೊಳ್ಳಕ್ಕೆ ಆತ್ಮ. ಚಾಲೆಂಜ್ ಅಂದ್ರೆ ಏನೇನು ಯುದ್ಧನ ಇಲ್ಲ, ಕ್ರಿಕೆಟ್ ಮ್ಯಾಚ್, 3 balls 4 runs, ಇಂಡಿಯಾ ಪಾಕಿಸ್ತಾನ, ಮಸ್ತ್ ಮಜಾ ಇರುತ್ತೆ ಮ್ಯಾಚ್. ಟೆಸ್ಟ್ ಮ್ಯಾಚ್ ಯಾರು ನೋಡ್ತಾರ? ಆತ್ಮಗೆ ಅಂತ ಮ್ಯಾಚ್ ಬೇಕಂತ ಅದು ಬೇಡ್ಕೊಂಡಿದ್ವಿ ಬಂದಿದೆ. ಜೀವನ ಅದಕ್ಕೆ ಜ್ಞಾನವಿದ್ದರೆ ಓಕೆ ಅಂತ ನಾವು ಈಸಿಯಾಗಿ ತಗೊಂತೀವಿ. ಲೈಫು ನಾರ್ಮಲ್ ಆಗಿ ಎಲ್ಲರ ಜೀವನ ಮಾಡ್ದಂಗೆ ಹ್ಯಾಪಿಯಾಗಿ ಮಾಡ್ತೀವಿ. ಯುವಕರಿಗೆ ಎಷ್ಟು ಕನ್ಫ್ಯೂಷನ್ ಇದೆ ಅಂದರೆ ಅಷ್ಟು ಕನ್ಫ್ಯೂಷನ್ ಇದೆ. ಅದು ಏನು ಮಾಡಿದ್ರೇನು ಹೋಗಲ್ಲ. ಧ್ಯಾನ ಮಾಡಿದ್ರೆ ನಾನೇ ಹೇಳ್ತೀನಿ, ನನ್ಗೆ ಬಹಳ ಭಯ ಇತ್ತು. ಹಾಗಿದ್ರೆ ನೀವು ಹೇಳೋದು ಸರ್, ಈಗ ಧ್ಯಾನ ಮಾಡೋದಂದ್ರೆ ಅವ್ರಿಗೆ ಸ್ಪಷ್ಟತೆ ಸಿಗುತ್ತೆ, ನಿರ್ಭಯರಾಗ್ತಾರೆ ಅಂತ ಹೇಳ್ತೀರಾ? ನಿರ್ಭಯರಾಗಬೇಕು. ಆಮೇಲೆ ಮನಸ್ಸು ಧರ್ಮದಿಂದ ಇರ್ತಾರೆ. ಮನಸ್ಸು ಶಾಂತವಾಗಿದ್ದರೆ ಸರಿಯಾದ ನಿರ್ಣಯ ತಗೊಂತಾರ. ಹೌದು ಸರ್. ಮನಸ್ಸು ಕಂಟ್ರೋಲ್ ಆದ್ರೆ ಬುದ್ಧಿ ಕೆಲಸ ಮಾಡಿದ್ರೆ ಕೆಟ್ಟ ಅಭ್ಯಾಸಗಳು ಬಿಟ್ಬಿಡ್ತಾರ, ಅದ ಕಡೆ ಹೋಗಲ್ಲ. ಆಮೇಲೆ ಈ ಆತ್ಮದ ಶಕ್ತಿ, ಈ ಆತ್ಮದ ಯುಕ್ತಿ ನಮಗೆ ಸಕ್ಸಸ್ ಕೊಡುತ್ತೆ. ಶಕ್ತಿ ಯುಕ್ತಿಯಿಂದ ಜೀವನ ಮಾಡ್ತಾರೆ. ಅವಾಗ ಜೀವನ ಬಹಳ ಸುಲಭವಾಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲೋ ಅಲ್ಲಿ ದುಃಖ ಇರುತ್ತೆ. ಜ್ಞಾನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಏನ್ ಜೀವನ ಇದೆ ಏನಿದೋ ಅವನು ಸ್ಯಾಟಿಸ್ಫೈ ಮಾಡಿಕೊಂಡು ಹ್ಯಾಪಿಯಾಗಿ ಜೀವನ ಮಾಡ್ತಾನೆ. ಎಷ್ಟು ದುಡ್ತಾ ಇದ್ರೇನು ತೃಪ್ತಿ ಇಲ್ಲಂದ್ರೆ ಆನಂದವಿರಲ್ಲ. ಎಂಡ್ಲೆಸ್ ಇದು, ಅದು ಎಂಡ್ಲೆಸ್. ಯುವಕರೇನು ಇವಾಗ ಎಲ್ಲ ಕಂಪೇರ್ ಮಾಡಿಕೊಂಡು ಅದು ಇನ್ನ ಏನದೇ ಯಾವಾಗಲೂ ಫಿಸಿಕಲ್ ಲೈಫ್ ಹೇಗೆ ನೋಡಬೇಕು, ಕಾರ್ ಇರೋನು ಸ್ಕೂಟರ್ ಓಡಿಸೋನು ನೋಡಬೇಕು, ಸ್ಕೂಟರ್ ಓಡಿಸೋನು ಸೈಕಲ್ ಓಡಿಸೋನು ನೋಡಿ, ಸೈಕಲ್ ಓಡಿಸೋನು ನಡ್ಕೊಂಡವನು ಕುಂಟನ, ನನ್ ಪರವಾಗಿಲ್ಲಪ್ಪ ಅಂತ. ಹಾಗಿಲ್ಲ ಇವಾಗ. ನನಗೆ ಸ್ಕೂಟರ್ ಇದೆ, ಕಾರ್ ಇರಕ್ಕಿಲ್ಲ. ಕಾರ್ ಇದೆ, ಇನ್ನೋವಾ ಕಾರ್ ಹಾಕಿಲ್ಲ, ಇನ್ನೋವಾದ ಬೆಂಜ್ ಹಾಕಿಲ್ಲ, ಮೊಬೈಲು, ಎವ್ರಿಥಿಂಗ್. ಹಾಗಾಗಿ ನೋಡುವ ದೃಷ್ಟಿಕೋನವೂ ಸಹ ಬದಲಾಗುತ್ತೆ ಅಂತ ಹೇಳ್ತೀರಾ? ಬದಲಾಗುತ್ತೆ. ಜ್ಞಾನವಿದ್ದರೆ ಎಲ್ಲ ಸರಿ ಹೋಗುತ್ತೆ, ಜೀವನನೇ ಸ್ವರ್ಗವಾಗುತ್ತೆ. ಇದು ಅನುಭವದಿಂದನೇ ಗೊತ್ತಾಗುತ್ತೆ. ನನ್ನ ಅನುಭವ, ನನಗೆ ಬಹಳ ಭಯ ಇತ್ತು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಈಗ ಮಾತಾಡೋನೆಲ್ಲ ನಾನು ಇಷ್ಟು ಧೈರ್ಯ ಇಲ್ಲ ನನಗೆ. ನಾನು ಮಾತಾಡೋಕ್ಕೆ ಧೈರ್ಯ ಇಲ್ಲ, ಯಾರ ಹತ್ರ ಮಾತಾಡ್ತಾ ಇದ್ದಿಲ್ಲ. 10 ಜನ ಮಿತ್ರರಿಲ್ಲ ನನಗೆ. ಯಾಕಂದ್ರೆ ಈ ಫ್ರೀಡಮ್ ಅವಾಗ ನನಗೆ ಇಲ್ಲ, ಇಂಥ ಧೈರ್ಯವಿಲ್ಲ ನನಗೆ. ಇವಾಗ ಲ್ಯಾಕ್ಸ್ ಆಫ್ ಫ್ರೆಂಡ್ಸ್ ಅಂತ ದುಡ್ದಿದ್ದೀನಿ. ಯಾಕೆ? ನನ್ನ ಕಾನ್ಫಿಡೆನ್ಸ್ ಫುಲ್, ಏನು ಭಯ ಇಲ್ಲ ಮಾತಾಡೋಕ್ಕೆ. ಅಮೆರಿಕಾಗೆ ಹೋದ್ರೇನು ಇಲ್ಲ, ಎಲ್ಲಿ ಹೋದ್ರೇನು ಇಲ್ಲ. ನನಗೆ ಕನ್ನಡ ತೆಲುಗು ಬಿಟ್ಟರೆ ಯಾವ ಭಾಷೆ ಬರ್ತಾ ಇದ್ದಿಲ್ಲ. ಧ್ಯಾನಕ್ಕೆ ಬಂದಮೇಲೆ ನನ್ನ ಆತ್ಮಸ್ಥೈರ್ಯದಿಂದ ನಾನು
ಮಾತಾಡೋದು ಪ್ರಾಕ್ಟೀಸ್ ಮಾಡಿದೆ, ಕನ್ನಡ, ಹಿಂದಿ, ಇಂಗ್ಲೀಷ್. ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಏನು ಮಿಸ್ಟೇಕ್ ಆಗ್ಬೋದು, ಆದ್ರೆ ನಾನು ಪ್ರಾಕ್ಟೀಸ್ ಮಾಡಿದೆ. ಇವಾಗ ನಾ ಲ್ಯಾಂಗ್ವೇಜ್ ಬಂದ್ಬಿಟ್ಟು. ಈಗ ಭಾವನೆ ವ್ಯಕ್ತಪಡಿಸೋದು ಮುಖ್ಯ ಅಷ್ಟೇ ಸರ್, ಭಾಷೆಗಿಂತ ಅನ್ನೋದು. ಅಲ್ಲ ಮತ್ತೆ ಈ ಆತ್ಮಸ್ಥೈರ್ಯ ನನಗೆ ಎಷ್ಟು ಕೊಡ್ತು. ಇಡೀ ಜಗತ್ತದಲ್ಲಿ ಎಷ್ಟು ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ, ಬೇಕಲ್ಲ ನಮಗೆ. ಹೌದು ಸರ್. ಮಾತು ಮಾತಾಡೋ ಜ್ಞಾನವಿದೆ, ಧೈರ್ಯ ಇದೆ. ಆದ್ರೆ ಮಾತು ಏನು ಮಾತಾಡಬೇಕು ಆ ಜ್ಞಾನನೂ ಧ್ಯಾನ ಮಾಡಿದ್ರೇನೆ ಕಂಟ್ರೋಲ್ ಬರೋದು. ಹಾಗೆ ಜ್ಞಾನ ಬಂದರೆ ಮಾತಿನ ಮೇಲೆ ಗಮನ ಅಂತಾರೆ ನಮ್ಮ ಗುರುಗಳು. ನಮ್ಮ ಮಾತು ಇಡೀ ಜಗತ್ತನ್ನೇ ಬದಲಾಯಿಸುತ್ತೆ, ಅಷ್ಟು ಪವರ್ ಇದೆ ಮಾತಿಗೆ. ಹಿಟ್ಲರ್ ಮಾತುಗಳಿಂದ ನಮ್ಮ ಮಾತು ಇನ್ನೊಬ್ಬರ ಹಣೆಬರಹನ ಬದಲಾವಣೆ ಮಾಡುತ್ತೆ. ಹಿಟ್ಲರ್ ಮಾತುಗಳನ್ನ ಲಕ್ಷಾಂತರ ಜನ ಸತ್ತೋದ್ರು. ಮಹಾತ್ಮ ಗಾಂಧಿ ಮಾತದಿಂದ ನಮ್ಗೆ ಸ್ವಾತಂತ್ರ್ಯ ಬಂತು. ಸರ್, ಹಾಗಿದ್ರೆ ನೀವು ಹೇಳೋದು ಈ ಧ್ಯಾನದಿಂದ ರಾಜಕಾರಣಿಗಳಿಗೂ ಅದು ಉಪಯೋಗ ಆಗುತ್ತೆ ಅವರ ಕ್ಷೇತ್ರದಲ್ಲೂ ಅಂತ ಹೇಳ್ತೀರಾ ಸರ್? ನಮ್ಮ ಯೋಚನೆ, ಮಾತು, ನಮ್ಮ ಚೇಷ್ಟೆ ಮೂರು ಮುಖ್ಯವು. ಕಾಯ ವಾಚ ಕರ್ಮ. ಧ್ಯಾನ ಮಾಡಿ ಜ್ಞಾನ ಹೊಂದಿದರೆ ಮನಸ್ಸು ನಮ್ಮ ಸ್ವಾಧೀನವಾಗಿದ್ರೆ ಬುದ್ಧಿ ಕೆಲಸ ಮಾಡುತ್ತೆ, ಅವು ನಮ್ಮ ಯೋಚನೆ ಸರಿಯಾಗಿರುತ್ತೆ, ಮಾತು ಸರಿಯಾಗಿರುತ್ತೆ, ಕರ್ಮ ಸರಿಯಾಗಿರುತ್ತೆ. ಮನಸ ವಾಚ ಕರ್ಮಣ ಸರಿಯಾಗಿರೋರು ಜೀವನ ಸ್ವರ್ಗವಾಗುತ್ತೆ. ಅವ್ರಿಗೆ ಎಲ್ಲರೂ ಮಿತ್ರರು ಇರ್ತಾರೆ. ಮತ್ತೆ ಯುವಕರಿಗೆ ಬೇಕಾಗಿಲ್ವಾ ಇದು? ಬೇಕು ಸರ್, ಎಲ್ಲರಿಗೂ ಬೇಕು ಸರ್, ಎಲ್ಲ ವಯಸ್ಸಿನವರಿಗೂ ಬೇಕು ಸರ್, ಎಲ್ಲರಿಗೂ ಬೇಕು. ವಯಸ್ಸಾಗಿರೋರು ಒಂಥರ ಯಾರೂ ಇಲ್ಲ ಅನ್ನೋ ಒಂದು ಒಬ್ಬರೇ ಅನ್ನೋ ಒಂದು ಒಂಟಿತನ ಕಾಡಿಸ್ತಿರುತ್ತೆ ಸರ್ ತುಂಬಾ ಜನರಿಗೆ, ಲೋನ್ಲಿನೆಸ್. ಹಾಗಾಗಿ ಎಲ್ಲರಿಗೂ ಡಿಟ್ಯಾಚ್ಮೆಂಟ್ ಆ ಪ್ರಭಾವದಲ್ಲಿದ್ರೆ ಅವ್ರು ಎಂಜಾಯ್ ಮಾಡಲ್ಲ. ಧ್ಯಾನ ಮಾಡೋ ಜ್ಞಾನಿಗಳಿಗೆ ಒಬ್ಬರೇ ಇದ್ರೆ ಒಂದು ವರ, ಎಲ್ಲರಿದ್ರೆ ಒಂದು ವರ. ಒಬ್ಬರಿದ್ರೆ ಆತ್ಮದ ಜೊತೆಗೆ ಇರ್ತಾನೆ, ಎಲ್ಲರಿದ್ರೆ ಎಲ್ಲರಿಗೆ ಧ್ಯಾನ ಹೇಳ್ಕೊಡ್ತಾನೆ. ಎಲ್ಲರೂ ನಿಮ್ಮ ತರಾನೇ ಬ್ರಹ್ಮರ್ಷಿಗಳ ಆಗೋದಕ್ಕೆ ಪ್ರೋತ್ಸಾಹ ನೀಡ್ತಾನೆ ಇರ್ತೀರ ಸರ್ ನೀವು. ಒಬ್ಬರಿದ್ರೇನು ಆನಂದವೇ, ಎಲ್ಲರ ಜೊತೆಗಿದ್ರೇನು ಆನಂದವೇ ಜ್ಞಾನಿಗೆ. ಅದಕ್ಕೆ ಈ ಮುದುಕರಂತಲ್ಲ, ಯುವಕರಂತಲ್ಲ, ಮಕ್ಕಳಂತಲ್ಲ, ಮಹಿಳೆಯರಲ್ಲ, ಕಲೆಕ್ಟರ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಕರೋಡ್ಪತಿ ಇರ್ಬೋದು, ಭಿಕ್ಷಕ ಇರ್ಬೋದು, ಹುಡುಗ ಇರ್ಬೋದು, ಮಹಿಳೆ ಇರ್ಬೋದು, ಪುರುಷ ಇರ್ಬೋದು, ಮೂಗಿರೋರೆಲ್ಲರೂ ಧ್ಯಾನ ಮಾಡಲೇಬೇಕು. ಎಲ್ಲ ವಯಸ್ಸಿನವರು, ಎಲ್ಲ ಕ್ಷೇತ್ರದಲ್ಲಿರೋರು, ಎಲ್ಲರಿಗೂ ಅವಶ್ಯಕತೆ ಇದ್ದೇ ಇದೆ. ಆಧ್ಯಾತ್ಮಿಕ ಜೀವನ ಅದು ಭಗವಂತನ ಕೆಲಸ. ಮಾನವನ ಜೀವನ ಆನಂದವಾಗಿರ್ಬೇಕಂದ್ರೆ ಭಗವಂತನ ಕೆಲಸ ಧ್ಯಾನ ಮಾಡಬೇಕು. ಇಟ್ ಈಸ್ ಕಂಪಲ್ಸರಿ ಟು ಎವ್ರಿಬಡಿ. ಅವರು ಇವರು, ಆ ವಯಸ್ಸಿನವರು ಇವರು ಅಂತ ಯಾವುದೂ ಭೇದವೇ ಇಲ್ಲ. ಎಲ್ಲರೂ ಹೇಗೆ ಪ್ರತಿದಿನ ನಿದ್ದೆ ಮಾಡ್ತಾರೋ, ಊಟ ಮಾಡ್ತಾರೋ, ಅದೇ ತರಹ ಧ್ಯಾನವೂ ಸಹ ಮಾಡಲೇಬೇಕು ಅಂತ. ಯೋಗ ಮಧುರ ವಿಯೋಗ ಮಧುರ ಅಂತ ಭಗವದ್ಗೀತೆ ಹೇಳುತ್ತೆ. ನನ್ನ ಮಗಳಂದ್ರೆ ನನಗೆ ಬಹಳ ಪ್ರೀತಿ. ಮದುವೆ ಮಾಡ್ಬೇಕಂದ್ರೆ ನನಗೆ ಭಯವಾಗ್ತಾ ಇತ್ತು, ಮಗಳನ್ನ ಬಿಟ್ಟು ಇದಕ್ಕಾಗಲ್ಲ ಅಂತ. 97 ನಾನು ಧ್ಯಾನಕ್ಕೆ ಬಂದೆ. ನಾನು, ನನ್ನ ಹೆಂಡತಿ, ನನ್ನ ಮಗಳು ಎಲ್ಲರೂ ಧ್ಯಾನ ಮಾಡಿ. ನಾನು ನನ್ನ ಮಗಳು ಕಾಂಪಿಟಿಷನ್ ನೈಟ್ ಅಷ್ಟು ಧ್ಯಾನ ಮಾಡ್ತಾ ಇದ್ವಿ. 1999 ಜನವರಿ 6 ನನ್ನ ಮಗಳು ಅಮೆರಿಕಾ ಹೋಗ್ಬೇಕು, ಅಳಿಯ ಮಗಳು. ಏರ್ಪೋರ್ಟ್ಗೆ ಹೋಗಿದ್ವಿ, ಅಣ್ಣದಮ್ಮರು 6 ಜನ, ಎಲ್ಲರೂ ಅಳ್ತಾ ಇದ್ದಾರೆ. ನಾನು ನನ್ನ ಮಗಳು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೆ. ಅವಾಗ ಅರ್ಥ ಆಯ್ತು ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್. ಮಗಳು ದೂರ ಆದರೇನು ನನಗೇನು ದುಃಖ ಇಲ್ಲ. 4 ವರ್ಷ ನೋಡಲಿಲ್ಲ ನನ್ನ ಮಗಳನ್ನ, 2004ವರೆಗೆ. ಅದನ್ನು ಯಾವಾಗಲೂ ದುಃಖ ಇಲ್ಲ, ಏನಪ್ಪ ನೋಡಲಿಲ್ಲ ಅಂತ ಒಂದು ಚಿಂತೆ ಇಲ್ಲ. ಅದು ಹೇಗೆ ಬಂತು? ಧ್ಯಾನನೇ ಅಲ್ಲ, ಆ ವಿಯೋಗ ಮಧುರವಾಗಿ ತಗೊಂಡು, ಜನನ ಮಧುರ ಮರಣ ಮಧುರ. ನಮ್ಮ ತಂದೆ ದೇಹ ಬಿಟ್ರು, ನಮ್ಮ ತಾಯಿ ಯಾರು ಅಳಬಾರ್ದು ಅಂದ್ರು. ತಾಯಿಯವರೇ ಹೇಳಿದ್ರ ಸರ್? ನಾವು ಯಾರು ಹತ್ತಿಲ್ಲ. ಯಾಕೆ ಗೊತ್ತಿದೆ ಅವ್ರಿಗೂ. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀವಿ. ಯಾರಿಗೇ ಆಗಲಿ ಇದು ನಡೆಯೋದೇ ಒಂದು ದಿನ ಇಲ್ಲ ಇನ್ನೊಂದು ದಿನ ಈ ವಿಯೋಗ. ಹಾಗಿದ್ರೆ ಎಲ್ಲಾ ಪರಿಸ್ಥಿತಿಗಳನ್ನು ನಿಭಾಯಿಸೋ ಒಂದು ಶಕ್ತಿ, ಆ ಜ್ಞಾನ ಅನ್ನೋದು ಧ್ಯಾನ ನಮ್ಗೆ ನೀಡುತ್ತೆ ಅಂತ ಹೇಳ್ತೀರಾ ಸರ್? ಶಕ್ತಿ, ಜ್ಞಾನ, ತಾಳುವ ಸ್ಥಿತಿ, ಮೂರು ನ್ಯಾಚುರಲಿ
ನಮಗೆ ಸಿಗುತ್ತೆ. ಸಿಗುತ್ತೆ. ನಮ್ಮ ಸಾಧನೆ ಎಷ್ಟು ಮಾಡ್ತಾ ಹೋದ್ರೆ ಜೀವನ ಅಷ್ಟು ಸ್ವರ್ಗವಾಗುತ್ತೆ. ಸರ್, ಈಗ ನೀವು ಹಲವಾರು ಕ್ಷೇತ್ರಗಳಲ್ಲಿರೋರಿಗೂ ಹೇಳಿದ್ರಿ. ಈಗ ಹೆಚ್ಚಿನ ಭಾರತ ಅಂದರೆ ರೈತರು ಸರ್. ಹಾಗಾಗಿ ಈ ಧ್ಯಾನ ಅನ್ನೋದು ರೈತರಿಗೆ ಹೇಗೆ ಸಹಕಾರ ಆಗುತ್ತೆ ಸರ್? ಬಹಳ ಸಹಕಾರ ಆಗುತ್ತೆ. ಯಾಕಂದರೆ ಪತ್ರಿಸರು ಆಧ್ಯಾತ್ಮಿಕ ವ್ಯವಸಾಯ ಮಾಡಬೇಕಂತ ಹೇಳಿದ್ದಾರೆ, ಸ್ಪಿರಿಚುವಲ್ ಫಾರ್ಮಿಂಗ್. ಈ ರೈತರು ಯದ್ಭಾವಂ ತದ್ಭವತಿಲ್ಲ, ನಾವು ಏನು ಅನ್ಕೊಂಡ್ರೆ ಅದು ಆಗುತ್ತೆ ಭಗವದ್. ಅದು ರಿಪೀಟೆಡ್ಲಿ ಏನು ಅನ್ಕೊಂತೀವೋ ಅದಕ್ಕೆ ಬಲ ಕೊಡ್ತೇವೆ, ಅದಿನ್ನ ಅದ್ಭುತವಾಗಿ ಸೃಷ್ಟಿ ಆಗುತ್ತೆ. ಇದು ಸಹಜ, ಇದು ಸ್ಪಿರಿಚುವಲ್ ಲಾ, ಇದು ಆಧ್ಯಾತ್ಮಿಕ ಸೂತ್ರ ಇದು. ಇವು ಎಲ್ಲರೂ ರೈತರು ಮಳೆ ಬರೋದೇ ಇಲ್ಲ, ಬಂದರೆ ಮುನುಗೋಗಷ್ಟು ಮಳೆ ಬರುತ್ತೆ, ಉಳಿದ್ರೇನು ಬೆಳೆ ಕ್ರಿಮಿಗಳು ತಿಂದು ಬಿಡ್ತಾವ, ಇನ್ನ ಉಳಿದ್ರೇನು ಧಾರಣೆ ಬರಲ್ಲ. ಇದು ಕಾಮನ್ ಯೋಚನೆ. ಎಲ್ಲ ರೈತರು ಸಾಮೂಹಿಕವಾಗಿ ಯೋಚನೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ಬೆಲೆ ಇರಲ್ಲ, ಉಳಿದಿರೋದು ಕಡಿಮೆ, ಅದರಲ್ಲೂ ಅದು ಮಾರಿದ್ರೂ ಹಣ ಸಿಗಲ್ಲ ಕೈಗೆ ಅನ್ನೋದ್ರಲ್ಲೇ ಇರ್ತಾರೆ. 1 ಕೋಟಿ ಸಾಮಾನ್ಯ ಜನರ ಯೋಚನೆ ಒಂದೇ, ಒಬ್ಬ ಯೋಗಿ ಯೋಚನೆ ಒಂದೇ. ಅಷ್ಟು ಪ್ರಭಾವ ಯೋಗಿ ಯೋಚನೆಗೆ ಅಷ್ಟು ಪವರ್ ಇರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಯೋಚನೆ ಬದಲಾಯಿಸ್ಕೋಬೇಕು. ಒಬ್ಬ ರೈತ ಗುಂಟಕಲ್ ಹತ್ರ ವಿಲೇಜ್ ಅವನು. ಇದು ಒಂದು 20 ವರ್ಷದ ಕೆಳಗೆ ಅನುಭವ ನಾನು ಹೇಳ್ತೀನಿ. ಅವನ ಅನುಭವ ಕೇಳಿಸ್ಕೊಂಡಿದ್ದು ನಾನು. 1.5 ಎಕರೆ ಅವನಿಗೆ ಹೊಲ ಇದೆ. ಅವನು ಧ್ಯಾನಕ್ಕೆ ಬಂದಿದ್ದಾನೆ, ಗೊಬ್ಬರ ಹಾಕಿದ್ದಾನೆ ಅಷ್ಟೇ, ಫರ್ಟಿಲೈಸರು ಪೆಸ್ಟಿಸೈಡ್ ಯೂಸ್ ಮಾಡಲಿಲ್ಲ ಅವನು. ಆ ಹೊಲದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ನನಗೆ ಹೆಚ್ಚಿಗೆ ಬೆಳೆ ಬರಬೇಕು, ನಾನು ಧ್ಯಾನ ಮಾಡಿ ನಾನು ಸಂಕಲ್ಪ ಇಟ್ಕೊಂಡು ಗೊಬ್ಬರ ಒಂದೇ ಹಾಕಿ ಹೆಚ್ಚಿಗೆ ಬೆಳೆ ಹೊಂದಿದ್ದೀನಿ ಅಂತ ಪ್ರಚಾರ ಮಾಡ್ಕೋಬೇಕು. ಆ ವರ್ಷ ಅವನಿಗೆ ಬೆಳೆ ಸರಿಯಾಗಿ ಬಂದಿಲ್ಲ, ಎಲ್ಲ ನಾಕಿದ್ದಾರೆ ಎಲ್ಲರೂ. ಅವನು ಹಠ ಬಿಟ್ಟಿಲ್ಲ, ಮತ್ತೆ ಅವನು ಅದೇ ಸೇಮ್ ರಿಪೀಟ್ ಮಾಡಿದ್ದಾನೆ. 1 ಎಕರೆಗೆ 10 ಚೀಲ ದನೆ ಬಂದ್ರೆ ಒಳ್ಳೆ ಬೆಳೆ, 15 ಚೀಲ ಬಂದ್ರೆ ಅದ್ಭುತ. ಅವನಿಗೆ 75 ಚೀಲ ಬಂದಿದ್ದ. ಅವನು ಹೇಳ್ತಾನೆ, ಹೊಲದಲ್ಲಿ ಹೋದರೆ ಸರ್ ನನ್ನ ಹೆಂಡತಿ ಕಾಣಿಸಲ್ಲ, ಕೊತ್ತಿಮೀರಿ ಅಷ್ಟೇ ಎತ್ತಿರು. ಏನ್ ಮಾಡಿದಾನ ಅವನು, ಭಾವನೆ ಬದಲಾಯಿಸ್ಕೊಂಡಿದ್ದಾನೆ, ಧ್ಯಾನ ಮಾಡಿದಾನ. ಸೃಷ್ಟಿ ಹೇಗಾಗತ್ತಂದ್ರೆ, ಧ್ಯಾನ ಮಾಡಿ ಮನಸ್ಸನ್ನು ಶೂನ್ಯ ಮಾಡಿಕೊಂಡು ನಾವು ಸಂಕಲ್ಪ ಇಟ್ಕೊಂಡ್ರೆ ಸೃಷ್ಟಿ ಆಗುತ್ತೆ. ಬಿಳೆ ಪೇಪರ್ ಮೇಲೆ ಏನ್ ಬೇಕೋ ಅದು ಬರಿಬೋದು, ಏನ್ ಪೇಂಟಿಂಗ್ ಬೇಕಂದ್ರೆ ಹಾಕ್ಬೋದು. ಹಾಗೆ ನಾವು ಧ್ಯಾನ ಮಾಡಿ ಮೈಂಡ್ ಎಲ್ಲ ಎಂಟಿ ಮಾಡಿ ನಮ್ಮ ಸಂಕಲ್ಪವು ನಾವು ಸೃಷ್ಟಿ ಮಾಡ್ಕೋಬಹುದು. ಪ್ರೂವ್ ಆಗಿದೆ. ಹಾರೋಹಳ್ಳಿ ಅಂತ ವಿಜಯಪುರ ಹತ್ರ ಹಾರೋಹಳ್ಳಿ ಒಂದಿದೆ, ಕನಕಪುರ ಹತ್ರ ಅಲ್ಲ. ಅಲ್ಲಿ ಅರುಣಾ ಮೇಡಮ್ ಅಂತ ಒಬ್ಬರಿದ್ದಾರೆ. ಹೋದ ವರ್ಷ ನಾನು ಹೋಗಿದ್ದೆ ಅವ್ರಿಗೆ ಕ್ಲಾಸ್ ಹೇಳಕ್ಕೆ. ಆ ಮೇಡಮ್ ಹೇಳಿದ್ರು, ಸರ್ 2.5 ವರ್ಷದ ಕೆಳಗೆ ನಮ್ಮ ಮಾವನವರು ಯೂಟ್ಯೂಬಲ್ಲಿ ನಿಮ್ಮ ಸ್ಪೀಚ್ ಕೇಳಿಸ್ಕೊಂಡು ಧ್ಯಾನ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಬಹಳ ಕಷ್ಟ ಬಿದ್ದು ಮನೆ ಕಟ್ಸಿದ್ದಾರೆ. ನಮ್ಮ 45 ಎಕರೆ ದಾಳಿಂಬೆ ತೋಟ ಇದೆ, 2 ಕೋಟಿ ನಷ್ಟ ಬಂದಿತ್ತು. 1.5 ವರ್ಷದಿಂದ ಮನೆಯಲ್ಲಿ ಎಲ್ಲರೂ ಧ್ಯಾನ ಮಾಡ್ತೀವಿ ಸರ್, ಗಂಡಸರಿಬ್ಬರು, ನಾವು, ಮಕ್ಕಳು, ನಮ್ಮ ಅತ್ತೆ ಮಾವ. ಗಂಡಸರು ಹೋಗಿ ಹೊಲದ ಕೆಲಸ ಮಾಡಿಸ್ತಾರೆ, ಅಲ್ಲಿ ಧ್ಯಾನ ಮಾಡಿ ಬರ್ತಾರೆ. ನಾವು ವಾರಕ್ಕೊಂದ್ಸರಿ ಹುಣ್ಣಿಮೆ ಅವೆಲ್ಲ ಹೋಗಿ ಧ್ಯಾನ ಮಾಡ್ತಾ ಇರ್ತೀವಿ. ಇನ್ನ ಹಣ್ಣು ಆಗಿರುತ್ತೆ, ಮಳೆ ಬರಲಿಲ್ಲ ಅಂದ್ರೆ ಅದು ಫ್ರೂಟ್ ಸರಿಯಾಗಿ ಬರಲ್ಲ. ನಾವೆಲ್ಲರೂ ಕೂತ್ಕೊಂತೀವಿ, ಮಳೆ ಬೇಕಂದ್ರೆ ಮಳೆ ಬಂದ್ಬಿಡುತ್ತೆ. ಮಳೆ ಹೆಚ್ಚಿಗಾದ್ರೆ ಹಣ್ಣು ಕೆಟ್ಟೋಗುತ್ತೆ, ಮಳೆ ಸಾಕಂದ್ರೆ ಮಳೆ ನಿಂತೋಗುತ್ತೆ. 1 ವರ್ಷದಲ್ಲಿ 6 ಕೋಟಿ ದುಡ್ದಿದ್ದೀವಿ ಸರ್. ಒಂದೊಂದು ದಾಳಿಂಬೆ ಹಣ್ಣು 900 ಗ್ರಾಮ್ಸ್ 1 kg. ನಮ್ಮ ತೋಟ ಹತ್ರ ಬಂದು 200 ರೂಪಾಯಿ kg ದಾಳಿಂಬೆ ಹಣ್ಣು ತಗೊಂಡು ಹೋಗಿದ್ದಾರೆ. ಏನ್ ಮಾಡಿದಾರ ಅವರು? ಸಸ್ಯಾಹಾರಿಗಳಾಗಿದಾರ, ಧ್ಯಾನ ಮಾಡಿದಾರ, ಸಂಕಲ್ಪ ಇಟ್ಕೊಂಡ್ರು, ಸೃಷ್ಟಿ ಮಾಡ್ಕೊಂಡ್ರು, ಪ್ರಕೃತಿಯನ್ನು ಸಹ ಸಹಕಾರ ಆಗೋ ತರ ಮಾಡ್ಕೊಂಡಿದ್ದಾರೆ ಸರ್ ಅವರು. ಮತ್ತೆ ರೈತರಿಗೆ ಎಷ್ಟು ಅನುಕೂಲ ಅಲ್ಲ. ಸ್ಪಿರಿಚುವಲ್ ಫಾರ್ಮಿಂಗ್ ಅಂದ್ರೆ ಫರ್ಟಿಲೈಸರ್ ಹಾಕ್ಬಾರ್ದು, ಪೆಸ್ಟಿಸೈಡ್ ಹಾಕ್ಬಾರ್ದು. ಆ ಬೀಜಗಳನ್ನ ಕೈಯಲ್ಲಿ ಇಟ್ಕೊಂಡು ಈ ಬೀಜಗಳಿಂದ ಬಂದಿರೋ ಬೆಳೆ ಯಾರು ತಿಂದರೇನು, ಸ್ಪರ್ಶಿಸದರೇನು, ಕೊಂಡ್ಕೊಂಡ್ರೇನು, ಮಾರಿದ್ರೇನು, ಎಲ್ಲರೂ ಸಸ್ಯಾಹಾರಿಗಳಾಗಬೇಕು, ಧ್ಯಾನ ಯೋಗಿಗಳಾಗಬೇಕು.
ಪತ್ರಿಸಾರ ಸಂಕಲ್ಪಕ್ಕೆ ಉಪಯೋಗ ಆಗ್ಬೇಕಂತ ಸಂಕಲ್ಪ. ಒಂದೊಂದು ಬೀಜದಲ್ಲಿ ಆತ್ಮ ಇರುತ್ತೆ. ಆತ್ಮದ ಪವರ್ ಎಷ್ಟಂದ್ರೆ 200 ಪಟ್ಟು ಕೊಡುತ್ತೆ ಬೇಕಂದ್ರೆ. ನಾವು ಸಂಕಲ್ಪ ಇಟ್ಕೊಂಡ್ರೆ ನಮ್ಗೆ ಅಷ್ಟು ಯೋಚನೆ ಜ್ಞಾನವಿಲ್ಲ. ಅದು ಪಿರಮಿಡ್ ಕೆಳಗೆ ಇಡೋದು. ಹೊಲದಲ್ಲಿ ಕೂತ್ಕೊಂಡು ನನ್ನ ಸಂಕಲ್ಪಕ್ಕೆ ಭೂತಾಯಿ, ಪ್ರಕೃತಿ ತಾಯಿ, ಪಂಚಭೂತಗಳು, ಸೂರ್ಯ ಭಗವಾನ, ಕ್ರಿಮಿಕೀಟಗಳು, ಸರ್ವಜೀವ ಪ್ರಾಣಿಕೋಟಿ ಸಹಕರಿಸಬೇಕು. ಎಷ್ಟು ಹೆಚ್ಚಿಗೆ ಬೆಳೆ ಬಂದ್ರೆ ಅಷ್ಟು ಭೂಲೋಕ ಬದಲಾವಣೆ ಆಗುತ್ತೆ, ಅಷ್ಟು ಧ್ಯಾನ ಪ್ರಚಾರಕ್ಕೆ ಉಪಯೋಗ ಆಗುತ್ತೆ ಅಂತ ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡೋದು. ಸಂಕಲ್ಪ ದಿನಾಲು ಏನ್ ಬೇಕಾಗಲ್ಲ, ಒಂದ್ ಸಾರ್ತೆ. ಅಂದ್ರೆ ಅವ್ರ ಮನಸ್ಥಿತಿ ನೋಡ್ರಿ ಸರ್, ಕೇವಲ ಅವ್ರು ಮಾತ್ರ ಚೆನ್ನಾಗಿದ್ರೆ ಸಾಕು, ಅವ್ರಿಗೆ ಬೇಕು, ಹಿಂದೆ ಎಷ್ಟು ಬರ್ತಾ ಇತ್ತೋ ಅದಕ್ಕಿಂತ ಹೆಚ್ಚು ಬರಬೇಕು ಅಂತ ಆಸೆಯಿಂದ ಮಾತ್ರ ಇರಲಿಲ್ಲ, ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದು ಮನೋಭಾವ, ವಿಶಾಲ ಮನೋಭಾವವೂ ಬರುತ್ತೆ ಅಂತ ಧ್ಯಾನದಿಂದ. ಹಾಗೆ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರೆ ರೈತರಿಗೆ ಎಷ್ಟು ಉಪಯೋಗವಾಗುತ್ತೆ. ನಮ್ಮ ಧ್ಯಾನ ಜಗತ್, ಸಾಕಾರ ಜಗತ್, ಪಿರಮಿಡ್ ಜಗತ್ತು ಎಷ್ಟು ಅದ್ಭುತವಾಗಿ ಸೃಷ್ಟಿವಾಗುತ್ತೆ. ಹೌದು ಸರ್. ದಾವಣಗೆರೆ ಶೇಖರಪ್ಪ ಅಂತ ಇದ್ದಾರೆ, ಅವ್ರು ಸಿವಿಲ್ ಇಂಜಿನಿಯರ್. ಅವ್ರದ್ದು ತೆಂಗಿನಕಾಯಿ ತೋಟ ಇದೆ. 4 ಬೋರ್ ಹಾಕಿದ್ರೇನು ವಾಟರ್ ಶಾರ್ಟೇಜ್. ಅಲ್ಲಿ ಮರಗಳು ದೊಡ್ಡವಾಗಿದ್ರೆ ತೆಂಗಿನಕಾಯಿಗಳಿಲ್ಲ. ಅವರು 12x12 ಪಿರಮಿಡ್ ನಿರ್ಮಾಣ ಮಾಡಿ ತೋಟದಲ್ಲಿ ಅಲ್ಲಿ ಧ್ಯಾನ ಮಾಡೋದು, ಎಲ್ಲರಿಗೂ ಧ್ಯಾನ ಹೇಳ್ಕೊಡೋದು. ಅವರು ದಾವಣಗೆರೆಯಲ್ಲಿ ಇರುವಾಗ, ಅವ್ರ ಸಿಟಿ ದಾವಣಗೆರೆ ಓಡಾಡ್ತಾ ಇರ್ತಾರೆ. ಅವರು ಸಂಕಲ್ಪ ಇಟ್ಕೊಂಡಿದ್ದಾರೆ, ನೀರು ಬೇಕು, ಹೆಚ್ಚಿಗೆ ಬೇಕು, ಬೆಳೆ ಬೇಕು, ನಾನು ಧ್ಯಾನದಿಂದ ಹೊಂದಿದ್ದೀನಿ ಅಂತ. 1 ಬೋರ್ ಓವರ್ಫ್ಲೋ ಆಗಿದೆ, 3 ಬೋರ್ ಮುಚ್ಚಿದ್ದಾರೆ. ತೆಂಗಿನಕಾಯಿ ಮರಗಳು, ತುಂಬಾ ತೆಂಗಿನಕಾಯಿಗಳು. ನನ್ನ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ದಾರೆ, ಅಲ್ಲಿ ಒಂದು ಕ್ಲಾಸ್ ಮಾಡಿಸಿದ್ದಾರೆ. ಗ್ರೇಟ್ ಸರ್. ಪ್ರತ್ಯಕ್ಷ ನಿದರ್ಶನ, ನೀವು ಅನುಭವದಿಂದ ಹತ್ತಿರದಿಂದ ನೋಡಿರೋದು. ಇಷ್ಟೊಂದು ಬದಲಾವಣೆಗಳು ತುಂಬಾ ಇದೆ. ಹಾಗೆ ಆಸ್ಟ್ರಲ್ ಪಿರಮಿಡ್ಸ್, ಆಸ್ಟ್ರಲ್ ಕ್ರಿಸ್ಟಲ್ಸ್, ಆಸ್ಟ್ರಲ್ ಕ್ರಾಪ್ ಸರ್ಕಲ್ಸ್ ಅಂತ ಕಣ್ಣು ಕಾಣಿಸಲ್ಲ, ಆಹ್ವಾನಿಸ್ಬೋದು. ಈ ಆಧ್ಯಾತ್ಮಿಕ ವ್ಯವಸಾಯಕ್ಕೆ ಅನುಕೂಲ ಮಾಡೋ ಪಿರಮಿಡ್ಗಳನ್ನು ಜೋಡಿಸ್ಕೋಬಹುದು ಅಂತ ಹೇಳ್ತೀರಾ ಸರ್ ನೀವು? ಆಸ್ಟ್ರಲ್ ಪಿರಮಿಡ್ಸ್ ಅಂದ್ರೆ ಸುಮ್ಮನೆ ಇನ್ವೈಟ್ ಮಾಡೋದು, ಕಣ್ಣು ಕಾಣಿಸಲ್ಲ, ಅವು ಎಲ್ಲ ಸೃಷ್ಟಿ ಆಗ್ಬಿಡ್ತಾವ. ಕ್ರಿಸ್ಟಲ್ಸ್ ಬಂದ್ಬಿಡ್ತಾವ, ಕ್ರಾಪ್ ಸರ್ಕಲ್ ಸೃಷ್ಟಿ ಆಗ್ತಾವ. ಆಮೇಲೆ ಲೋಕದ ಮಾಸ್ಟರ್ಸ್ ಸಹಕಾರ ಕೊಡ್ತಾರೆ. ಈಗೇನು ಇನ್ವೈಟ್ ಮಾಡ್ಬೋದು. ಆಸ್ಟ್ರಲ್ ಪಿರಮಿಡ್ಸ್, ಆಸ್ಟ್ರಲ್ ಕ್ರಿಸ್ಟಲ್ಸ್, ಆಸ್ಟ್ರಲ್ ಕ್ರಾಪ್ ಸರ್ಕಲ್ಸ್, ಆಸ್ಟ್ರಲ್ ಮಾಸ್ಟರ್ಸ್ ನನ್ನ ಸಂಕಲ್ಪಕ್ಕೆ ಸಹಕಾರ ಕೊಡಬೇಕು ಅಂತ. ಹಾಗಾಗಿ ನೀವು ಹೇಳಿದ್ರು ಸರ್, ಈಗ ಧ್ಯಾನ ಮಾಡೋದ್ರಿಂದ ಅವರಿಗೆ ಒಳಗಡೆಯಿಂದ ಆ ಒಂದು ಸೂಕ್ಷ್ಮತೆ ಮತ್ತು ಕ್ರಿಯೇಟಿವಿಟಿ ಅನ್ನೋದು, ಅವರ ಕ್ಷೇತ್ರವನ್ನು ಹೇಗೆ ವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಎಲ್ಲ ಸೂಚನೆಗಳು ಒಳಗಿಂದ ಸಿಗುತ್ತೆ ಅಂತ. ಅನುಭವಗಳು ಹೇಳಿದ್ನಲ್ಲ, ನಾನೇನು ಅವ್ರಿಗೆ ಹೇಳ್ಕೊಟ್ಟಿಲ್ಲ. ಅವ್ರಿಗೆ ಏನ್ ಬಂತು ಸಂಕಲ್ಪ, ಅವ್ರ ಜ್ಞಾನದಿಂದ ಅವ್ರು ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಶುದ್ಧ ಮನಸ್ಸಿಗೆ ಮತ್ತೆ ಶೂನ್ಯ ಮನಸ್ಸಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನೀವು ಹೇಳ್ತೀರಾ ಸರ್? ಶೂನ್ಯವಾಗಿದ್ರೆ ಈ ಒಳಗಿರೋ ಭಗವಂತ ಎಲ್ಲ ಕೊಡ್ತಾನೆ, ಕನೆಕ್ಷನ್ ಆಗುತ್ತೆ, ತಗೊಳಕ್ಕೆ ಈಸಿ ಆಗುತ್ತೆ. ಸರ್, ನೀವು ಇಷ್ಟೊತ್ತು ಹಲವಾರು ಕ್ಷೇತ್ರಗಳಲ್ಲಿ ಎಲ್ಲ ವಯಸ್ಸಿನವರೆಗೂ ಧ್ಯಾನ ಅನ್ನೋದು ಇದ್ದರೆ ಜೀವನದಲ್ಲಿ ತುಂಬ ಅದ್ಭುತವಾಗಿರುತ್ತೆ, ನಾವೇ ದೈವತ್ವ, ನಾವೇ ದೇವರು ಅನ್ನೋದು ಸಹ ಆ ಅನುಭವ ಪಡ್ಕೊತೀವಿ ಅಂತ ಹೇಳಿದ್ದೀರ ಸರ್. ಹಾಗಿದ್ರೆ ಈ ರಾಜಕೀಯ ಕ್ಷೇತ್ರ ಅನ್ನೋದು ಬದಲಾದರೆ ಎಲ್ಲವೂ ಬದಲಾಗುತ್ತೆ, ತುಂಬ ಪ್ರಭಾವ ಇರತಕ್ಕಂಥದ್ದು. ಆ ವ್ಯಕ್ತಿಗಳು ಧ್ಯಾನ ಮಾಡಿದರೆ ಹೇಗಿರುತ್ತೆ ಸರ್? ಅದಕ್ಕೆ ಯಾರನ್ನ ಎಂಥ ರಾಜ್ಯ ಬೇಕಂದ್ರೆ ಏನು ಹೇಳ್ತಾರೆ? ರಾಮರಾಜ್ಯ ಬೇಕು ಅಂತಾರೆ ಸರ್. ರಾಮ ಅಂದರೆ ಧರ್ಮಕ್ಕೆ ಪ್ರತೀಕ. ರಾಮ 6 ವರ್ಷದ ಹುಡುಗಿರುವಾಗ ಧ್ಯಾನ ಮಾಡಿ ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಗೊತ್ತು, ಧರ್ಮದ ಜೀವನ ಮಾಡಿ ಈ ಭಾರತ ದೇಶನ ಒಂದು ಅದ್ಭುತವಾದ ಪಾಲನೆ ಮಾಡಿದ್ದಾರೆ ಅವರು. ಅದಕ್ಕೆ ರಾಮರಾಜ್ಯ ಬೇಕು ಅಂತಾರೆ. ಯಾರು ರಾಮ? ಆತ್ಮಾರಾಮ. ಆತ್ಮಾರಾಮ ಅಂದ್ರೆ ಯಾರು ಧ್ಯಾನ ಮಾಡಿ ಈ ಆತ್ಮಾರಾಮನ ಕೆಲಸ ಮಾಡ್ತಾರೋ ಅವರು ಆತ್ಮಾರಾಮ. ರಾಮ ಅಂದ್ರೆ ಧರ್ಮ, ಅಧರ್ಮ ಅಂದ್ರೆ ಏನು ಗೊತ್ತಿರೋರು. ಧ್ಯಾನ ಮಾಡಿ ಜ್ಞಾನ ಹೊಂದಿದರೆ ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ಅಧರ್ಮದ ಜೀವನ ಮಾಡಿದ್ರೆ ಆ ಕರ್ಮ ಅನುಭವಿಸಬೇಕು ಅಂತ ಜ್ಞಾನ ಹೊಂದುತ್ತೇವೆ. ಅವಾಗೇನಾಗುತ್ತೆ, ಅಷ್ಟುವರೆಗೆ ನಮ್ಮ ಬುದ್ಧಿ ಹೇಗಿದೆಯೋ ಏನೋ ಬದಲಾಯಿಸ್ಕೊಂತೀವಿ.
ಒಂದು ವೇಳೆ ಚಿಕ್ಕ ವಯಸ್ಸಿಂದ ಯೋಗಿಗಳಾದ್ರೆ ನಮ್ಮ ನರೇಂದ್ರ ಮೋದಿ, ಆದಿತ್ಯನಾಥ್ ಹೀಗಿದ್ರೆ ಈ ಪಾಲನೆ ಹೇಗಿದೆ? ನಮ್ಮ ಗುರುಗಳು ಹೇಳ್ತಾ ಇದ್ರು ಯೋಗಿಯರ ಪಾಲನೆ ಬರಬೇಕು ಅಂತ. ಅದಕ್ಕೆ ಅಲ್ವಾ ಸರ್ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋದು ಸಹ ಸ್ಥಾಪನೆ ಮಾಡಿದ್ರು. 1999 ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ರು ನಮ್ಮ ಗುರುಗಳು ಪತ್ರಿ ಸರ್ ಏನು ಹೇಳಿದ್ರು, ಯೋಗಿಗಳು ಅಂದರೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಅಲ್ಲ, ಯಾರು ಸಸ್ಯಾಹಾರಿಗಳಾಗಿ ಧ್ಯಾನ ಮಾಡ್ತಾರೋ ಅವರೆಲ್ಲ ನಮ್ಮ ಪಾರ್ಟಿನೇ. ಪಿರಮಿಡ್ ನರೇಂದ್ರ ಮೋದಿ ನಮ್ಮ ಪಾರ್ಟಿನೇ, ಅವ್ರು ಯೋಗಿ. ಮೋದಿ ಪಾರ್ಟಿ ಅಲ್ಲ, ಪಿರಮೋಡಿ ಪಾರ್ಟಿ ಅಲ್ಲ, ಪಿರಮಿಡ್ ಪಾರ್ಟಿ ಬೇರೆ ಇಲ್ಲ ಅಂತ ಹೇಳಿದ್ರು. ಆವತ್ತು ಬೀಜ ಹಾಕಿದ್ರು 1999. ಅದು ಏನಾಗಿದೆ, ಮರ ಆಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಯೋಗಿ ಬಂದ್ರು. ಆಗಿದ್ದು ಬೀಜ ವೃಕ್ಷ ಆಗಿದೆ. ಇವ ನೋಡ್ತಾ ಇದೆ, ಕಣ್ಣಿಂದ ನೋಡ್ತಾ ಇದೆ ಯೋಗಿಗಳ ಪಾಲನೆ ಹೇಗಿರುತ್ತೆ ಅಂತ. ಯಾರನ್ನ ಇದು ಕನಸಲ್ಲಿ ಅನ್ಕೊಂಡ್ರ? ಅದಕ್ಕೆ ರಾಜಕೀಯ ನಾಯಕರು ಎಲ್ಲರೂ ಧ್ಯಾನ ಮಾಡಿದ್ರೆ ಅವ್ರಿಗೆ ಆರೋಗ್ಯ ಬೇಕು. ಏನು ಕೆಲಸ ಮಾಡಬೇಕು, ಅವ್ರಿಗಿರೋ ಟೆನ್ಷನ್ ಅವ್ರಿಗಿರುತ್ತೆ. ಮನೆಯನ್ನು ಧರ್ಮ ನೋಡ್ಕೊಳ್ಳೋದೇ ದೊಡ್ಡ ಸುದ್ದಿ. ಇನ್ನು ದೇಶದ ನೋಡ್ಕೋಬೇಕಂದ್ರೆ ಮಾಮೂಲಿ ವಿಷಯ ಅಲ್ಲ, ಅದೇನು ಅಷ್ಟು ಮಜಾಕ ಅಲ್ಲ, ಗೇಮ್ ಅಲ್ಲ ಅದು. ಅದಕ್ಕೆ ಅವ್ರಿಗೆ ಆರೋಗ್ಯ ಬೇಕು, ನೆಮ್ಮದಿ ಬೇಕು. ಎಷ್ಟು ಕೆಲಸ ಮಾಡಿದ್ರೇನು ಸುಸ್ತಾಗಬಾರ್ದು, ಎನರ್ಜಿ ಬೇಕು. ಆಮೇಲೆ ಹೇಗೆ ಪಾಲನೆ ಮಾಡಬೇಕೆಂಬ ಜ್ಞಾನ ಬೇಕು, ಆತ್ಮಸ್ಥೈರ್ಯ ಬೇಕು. ಇವೆಲ್ಲ ಧ್ಯಾನ ಮಾಡಿದ್ರೆ ಅದ್ಭುತ. ಮತ್ತೆ ರಾಜಕೀಯ ನಾಯಕರು ಎಲ್ಲರೂ ಪೊಲಿಟಿಷಿಯನ್ಸ್ ಧ್ಯಾನ ಮಾಡಿ ಯೋಗಿಗಳಾದರೆ ನಮ್ಮ ರಾಜ್ಯ, ಭಾರತ ದೇಶದ ರಾಜ್ಯ ಎಕ್ಸಾಂಪಲ್ ಆಗುತ್ತೆ ಇನ್ ಫ್ಯೂಚರ್ ಟು ದ ವರ್ಲ್ಡ್. ಇವಾಗ ಎಲ್ಲರೂ ಮೋಡಿ ನೋಡ್ತಾ ಇದ್ದಾರೆ, ಇಡೀ ಪ್ರಪಂಚ ನರೇಂದ್ರ ಮೋದಿ ನೋಡ್ತಾ ಇದ್ದಾರೆ. ನರೇಂದ್ರ ಮೋದಿ ಚಾಣಕ್ಯ ಹೇಗೋ ಹಾಗೆ ಪಾಲನೆ ಮಾಡ್ತಾ ಇದ್ದಾನೆ. ಯಾರನ್ನ ಶತ್ರುಗಳು ಮಾಡ್ಕೊಳ್ಳಲ್ಲ, ಯಾರನ್ನ ದೂರ ಮಾಡ್ಕೊಳ್ಳಲ್ಲ. ಆದ್ರೆ ಜ್ಞಾನದಿಂದ ಸೂಕ್ಷ್ಮತೆ ಅನ್ನೋದು ನಮ್ಮ ದೇಶದ ಉದ್ಧಾರಕ್ಕೆ ಅವರು ಏನ್ ಡಿಸಿಷನ್ ತಗೋಬೇಕು ತಗೊಂತಾರ. ಅಮೆರಿಕನ್ ಬೇಕಂದ್ರೆ ಉಪಯೋಗಿಸ್ಕೊಂತಾರ, ರಷ್ಯನ್ ಬೇಕಂದ್ರೆ ಉಪಯೋಗಿಸ್ಕೊಂತಾರ, ಚೈನಾ ಬೇಕಂದ್ರೆ ಉಪಯೋಗಿಸ್ಕೊಂತಾರ. ಎಲ್ಲರನ್ನ ಮಿತ್ರರು ಮಾಡ್ಕೊಂಡಿದ್ದಾರೆ. ಸ್ಪಿರಿಚುಯಾಲಿಟಿ ಅಂದ್ರೆ ಸ್ನೇಹ, ಮಿತ್ರತ್ವ. ಮತ್ತೆ ಯೋಗಿಗಳ ರಾಜ್ಯವಿದ್ದರೆ ಯೋಗಿಗಳ ರಾಜ್ಯ ಮಾತ್ರ ಎಷ್ಟು ಅದ್ಭುತವಲ್ಲ. ಅದಕ್ಕೆ ಈ ಪೊಲಿಟಿಷಿಯನ್ಸ್ ಎಲ್ಲರೂ ಧ್ಯಾನ ಮಾಡಿದ್ರೆ ಅವ್ರಿಗೆ ಸ್ವಲಾಭ, ಆರೋಗ್ಯ, ನೆಮ್ಮದಿ, ಶಾಂತಿ ಎಲ್ಲ ಸಿಗತ್ತೆ, ಜ್ಞಾನ ಎಲ್ಲ ಸಿಗತ್ತೆ. ಆಮೇಲೆ ಪಾಲನ ಎಲ್ಲರಿಗೂ ಆನಂದ ಸಿಗತ್ತೆ. ಹೌದು ಸರ್. ಅದಕ್ಕೆ ಕಂಪಲ್ಸರಿ ಪೊಲಿಟಿಷಿಯನ್ಸ್ ಧ್ಯಾನ ಮಾಡೋದು ಬಹಳ ಅವಶ್ಯಕವು. ರಾಮರಾಜ್ಯ ಬರಬೇಕಂದ್ರೆ ಎಲ್ಲರೂ ಧ್ಯಾನ ಮಾಡಬೇಕು ಸರ್. ಇದೇ ಕಾರಣ ಇರಬಹುದಾ, ಸುಮಾರು ಧ್ಯಾನ ಮಹಾಚಕ್ರಗಳಲ್ಲಿ, ಯಜ್ಞಗಳಲ್ಲಿ ಹಲವಾರು ಆಯಾ ಪ್ರಾಂತದ ರಾಜಕಾರಣಿಗಳನ್ನ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ನಿರ್ವಹಿಸೋದು PSSM ಅಲ್ಲಿ ಇದೆ ಸರ್. ಪತ್ರಿ ಸರ್ ಅವ್ರಿಗೆಲ್ಲರೂ ಗೊತ್ತಾಗಬೇಕು, ಇವರೆಲ್ಲರೂ ಯೋಗಿಗಳಾದ್ರೆ ಪಾಲನೆ ಅದ್ಭುತವಾಗಿರುತ್ತೆ ಅಂತ ಅವ್ರನ್ನ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟು ಧ್ಯಾನ ಮಾಡಿಸಿ ಕಳಿಸ್ತಾರೆ. ಪ್ರಾಕ್ಟಿಕಲ್ ಮಾಡ್ತಾ ಇದ್ದಾರೆ. ಅದು ಇನ್ನು ಭವಿಷ್ಯ ಇದೇ ಆಗುದು, ಹತ್ರ ಇದೆ ಭವಿಷ್ಯ. ಎಲ್ಲ ಈ ರಾಜಕೀಯದವರೆಲ್ಲರೂ ಧ್ಯಾನ ಮಾಡ್ತಾರ. ನಮ್ಮ ಭಾರತ ದೇಶ ಒಂದು ಅದ್ಭುತವಾಗಿ ಒಂದು ದಿವ್ಯ ಕ್ಷೇತ್ರವಾಗುತ್ತೆ. ಎಲ್ಲರೂ ಅಮೆರಿಕ ಅಲ್ಲಿ ಓದ್ಕೊಳಕ್ ಹೋಗ್ತಾ ಇದ್ದಾರೆ. ಇನ್ನು ಫ್ಯೂಚರ್ ಆಗಲ್ಲ. ಅವರು ನಮ್ಮ ದೇಶಕ್ಕೆ ಬರಬೇಕು, ಈ ವಿದ್ಯೆಯನ್ನ ಕಲಿತಾರೆ ಅಂತ ಹೇಳ್ತೀರಾ ಸರ್? ಆಧ್ಯಾತ್ಮಿಕ ವಿದ್ಯೆ ಕಲಿಯೋಕ್ಕನ್ನ ಬರ್ಬೇಕಿಲ್ಲ. ಅದೇನ ಫ್ಯೂಚರ್ ನಡೆಯೋದು ಅಲ್ಲ, ಎಲ್ಲರಿಗೂ ಅವಶ್ಯಕತೆ ಇದೆ. ಥ್ಯಾಂಕ್ ಯು ಸರ್. ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಎಲ್ಲ ಕ್ಷೇತ್ರಗಳಲ್ಲಿರೋರಿಗೂ ಎಲ್ಲರಿಗೂ ಅವಶ್ಯಕತೆ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಧ್ಯಾನ ಅನ್ನೋದು ಯಾರಿಗೆ ಅವಶ್ಯಕತೆ ಇಲ್ಲ ಅಂತ ಇಷ್ಟೊಂದು ಸ್ವ ಅನುಭವಗಳಿಂದ ನಾವು ಆಲಿಸಿದ್ದೀವಿ. ಎಲ್ಲರಿಗೂ ಅವಶ್ಯಕತೆ ಇದೆ. ಮತ್ತು ಚಿಕ್ಕ ವಯಸ್ಸಿನಿಂದಲೇ ನಾವು ಧ್ಯಾನ ಅಭ್ಯಾಸವನ್ನು ಮಾಡಿಸಿದರೆ ಅವರು ಇಡೀ ಜೀವನ ನಿರ್ಭಯದಿಂದ, ಸ್ಥೈರ್ಯದಿಂದ ಜೀವನ ಮಾಡಬಹುದು ಅನ್ನೋದು. ನಾವು ಯಾವ ಕ್ಷೇತ್ರದಲ್ಲಿರ್ತೀವೋ ಎಲ್ಲದರ ಕ್ಷೇತ್ರದಲ್ಲೂ ಸಹ ಈ ಧ್ಯಾನ ಶಕ್ತಿಯಿಂದ, ಈ ಆತ್ಮ ಶಕ್ತಿಯಿಂದ ಜೀವನ ಮಾಡಿದರೆ ನಾವು
ಮನುಷ್ಯ ಹೇಗೆ ಏನು ಬೇಕು ಅಂತ ಬಯಸ್ತಿರ್ತಾನೋ ಅದೆಲ್ಲವೂ ಸಿಗುತ್ತೆ ಅನ್ನೋ ಎಲ್ಲ ಹಲವಾರು ಉದಾಹರಣೆಗಳ ಮೂಲಕ ನಮಗೆ ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ಸಾರ್ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸೋಣ. ಇದೇ ತರಹ PMC ವೀಕ್ಷಿಸ್ತಾ ಇರಿ. ಹಲವಾರು ವಿಷಯಗಳನ್ನು ಇನ್ನಷ್ಟು ತಿಳ್ಕೊತಾ ಹೋಗೋಣ. ಧ್ಯಾನಕ್ಕೆ ಸಂಬಂಧಪಟ್ಟಿರೋದನ್ನು ಇನ್ನಷ್ಟು ನಮ್ಮನ್ನು ನಾವು ಈ ಸಾಧನೆಯಲ್ಲಿ ತೊಡಗಿಸ್ಕೊಂಡು ಮುಂದಕ್ಕೆ ಸಾಗ್ತಾ ಹೋಗೋಣ, ಇತರರಿಗೂ ಹಂಚುತ್ತಾ ಹೋಗೋಣ. ಸ್ನೇಹಿತರೆ, ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.